ಹೇಳಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನೀವು ಸುದೀರ್ಘವಾದ ಚರ್ಚೆ ಆಗಿ ಕಾರ್ಯಕಾರಣ ಅನಂತ ನ್ಯಾಯ ತಿಳ್ಕೊಂಡ್ರಿ. ಅವಾಗ ಇನ್ನೂ ಏನಾದರೂ ಸಂಶಯ ಇದ್ದರೆ ಕೇಳಿಬಿಡ್ಬೋದು ಒಂದು ಸ್ವಲ್ಪ ಹೊತ್ತು. ಆಯ್ತಲ್ಲ? ಏನೋ ಕಾರ್ಯಕಾರಣ ಅನನ್ಯತ್ವದಲ್ಲಿ ಕಾರಣವೇ ಕಾರ್ಯವಾಗಿ ತೋರ್ತಾ ಇರೋದು. ಕಾರ್ಯವು ಕಾರಣವನ್ನು ಬಿಟ್ಟು ಯಾವಾಗಲೂ ಇಲ್ಲ. ಹೌದು. ಆ ಥರ ಇರೋದನ್ನು ಕಲ್ಪಿಸ್ಕೊಂಡ್ರೆ ಅದಕ್ಕೆ ಅರ್ಥವೇ ಇಲ್ಲ. ಆ ಥರ ಇರೋದನ್ನು ಕಲ್ಪಿಸ್ಕೊಂಡ್ರೆ ಕಾರ್ಯವನ್ನು ಕಾರಣವನ್ನು ಬಿಟ್ಟಿರುವಂಥ ಕಾರ್ಯ ಅನ್ನೋದನ್ನು ಕಲ್ಪಿಸ್ಕೊಂಡ್ರೆ ಅದಕ್ಕೆ ಅರ್ಥವೇ ಇಲ್ಲ. ಇದು ಮೂರು ನಿಶ್ಚಯ ಮಾಡ್ಕೊಂಡ್ರಿ. ಆದರೆ ಈ ಅವ್ಯಕ್ತವಾಗಿರುವಂಥ ಕಾರ್ಯವನ್ನು ಹೇಳೋದಲ್ಲ. ಅವ್ಯಕ್ತವಾಗಿರುವಂಥ ಕಾರ್ಯವನ್ನು ಕಾರಣದಲ್ಲೇ ಅವ್ಯಕ್ತವಾಗಿದೆ ಕಾರ್ಯ ಹೇಳೋದಲ್ಲ. ಅದು ಕಾರ್ಯವಾಗಿದ್ದಾಗಲೂ ಕಾರಣವಾಗಿದ್ದು ಅವ್ಯಕ್ತವಾಗಿದ್ದಾಗಲೂ ಕಾರಣವೇ ಆಗಿದೆ. ಹೌದು ಹೌದು. ಹಾಗಾಗಿ ಈ ಅವ್ಯಕ್ತವಾಗಿದೆ ಕಾರ್ಯ ಅಂತ ಹೇಳೋದ್ರಿಂದ ಪ್ರಯೋಜನ ಏನು? ಅವ್ಯಕ್ತವಾಗಿದೆ ಅಂತ ಯಾತಕ್ಕೆ ಹೇಳಬೇಕು ಅಂದರೆ ಪ್ರಯೋಜನ ಆಮೇಲೆ ನೋಡೋಣ. ಅವ್ಯಕ್ತವಿಲ್ಲದೆ ಇದ್ದರೆ ಬರೋಕ್ಕೆ ಸಾಧ್ಯವಿಲ್ಲ. ನಾಸತೋ ವಿದ್ಯತೆ ಭಾವ ಅನಾಭಾವ ವಿದ್ಯತೆ ಗೊತ್ತಿದೆ ಅಲ್ವಾ? ಆದ್ದರಿಂದ ಇರಲೇಬೇಕು ಅಂದಾದ್ಮೇಲೆ ಅದರ ಪ್ರಯೋಜನ ಏನು ಅಂತ ಕೇಳ್ಬೋದು ಅಷ್ಟೇ. ಇರಲೇಬೇಕದು. ಪ್ರಯೋಜನ ಏನಂದರೆ ಒಂದು ಕಡೆ ಕಾರ್ಯ ಇದೆ ಅಂಥೇಳಿ ಅವ್ಯಕ್ತವಾಗಿರೋದು ವ್ಯಕ್ತವಾಗುತ್ತೆ, ಕಾರ್ಯಕ್ಕೆ ಬರುತ್ತೆ ಅಂತಲೂ ಹೇಳೋಕ್ಕಾಯ್ತು. ಕಾರಣ ಇದರಿಂದ ಪ್ರಭಾವಿತವಾಗಿಲ್ಲ ಅಂತಲೂ ಆಯಿತು. ಕಾರಣ ಯಾವಾಗಲೂ ಸತ್ಯವಾಗೇ ಇದೆ ಅನ್ನೋದು ಎರಡೂ ಸಿದ್ಧವಾಗುತ್ತೆ. ಕಾರ್ಯ ಅವ್ಯಕ್ತವಾಗಿದ್ದೂ ಇದೆ, ಆದರೆ ಕಾರಣ ಆಗಿರೋದ್ರಿಂದ ಕಾರಣ ಹೇಗಿದೆಯೋ ಹಾಗೇ ಇದೆ. ಆದ್ದರಿಂದ ವ್ಯವಹಾರವನ್ನು ಸಾಧಿಸ್ದಂಗಾಯಿತು, ಅದರ ಸ್ವರೂಪವನ್ನು ಸಾಧಿಸ್ದಾಗಾಯಿತು. ಎರಡೂ ಸಿದ್ಧವಾಯಿತು ಇಲ್ಲೋ? ಅದೊಂದು ದೊಡ್ಡ ಅಡ್ವಾಂಟೇಜ್. ಗೊತ್ತಾಯ್ತಲ್ಲ? ಇವಾಗ ಅವಾಂತರ ಕಾರಣದಲ್ಲಿ ಈ ಥರ ಇಲ್ಲ. ಸರಿಯಾಗಿ ಗಮನಿಸಿ. ಅವಾಂತರ ಕಾರಣ ಅಂದ್ರೇನೋ ಮಾಲಿಕ್ಯೂಲ್ಸ್ನಲ್ಲಿ ಆಟಮ್ ಇದೆ, ಈ ಥರ ಇಲ್ಲ. ಗೊತ್ತಾಯ್ತಲ್ಲ? ಇವಾಗ ಕಾರ್ಯರೂಪದಿಂದ ಇದೆ ಅಂತಲೂ ಹೇಳಿಬಿಡ್ಬಹುದು. ಕಾರ್ಯರೂಪದಿಂದ ಇದೆ ಅಂತ ಹೇಳ್ಬೋದು. ಕಾರಣ ಅನ್ನೋದು ಹೆಚ್ಚು ಕಡಿಮೆ ಆಗಲಿಲ್ಲ, ಹೇಗಿದೆಯೋ ಹಾಗೇ ಇದೆ ಅಂತಲೂ ಹೇಳ್ಬೋದು. ಹೇಗಿದೆ ಕಾರಣ ರೂಪದಲ್ಲಿ ಅಂತ ಕೇಳಿದ್ರೆ ಬ್ಯಾಲೆನ್ಸ್ ಬಾಂಡೋದೆಲ್ಲ ಇದೆಯಲ್ಲ, ಶಕ್ತಿ ರೂಪದಲ್ಲಿದೆ. ಆ ಇದಕ್ಕೆ ಬ್ಯಾಲೆನ್ಸ್ ಬಾಂಡ್ಗೆ ಅದು ಆ ಸಾಮರ್ಥ್ಯ ಇದೆ. ಆಟಮ್ಸನ್ನು ಏನು ಮಾಡಿದ್ರೆ ಆ ಮಾಲಿಕ್ಯೂಲ್ ಶೇಪ್ ತೊಗೊಳುತ್ತೆ, ಹೌದಾ ಇಲ್ವಾ? ಆದ್ದರಿಂದ ವ್ಯಾಲೆನ್ಸ್ ಬಾಂಡಲ್ಲಿ ಆ ಸಾಮರ್ಥ್ಯ ಇದೆ. ಈ ಎಲ್ಲ ಸ್ಟೇಟ್ಮೆಂಟ್ಸು ಸರಿ ಹೋಯಿತು. ಒಂದೇ ಒಂದು ದೋಷ ಏನು ಅಂದರೆ ಅದು ಸತ್ಯವಲ್ಲ. ಯಾವುದು? ಮಾಲಿಕ್ಯೂಲ್ಸು ಸತ್ಯವಲ್ಲ, ಆಟಮ್ಸು ಸತ್ಯವಲ್ಲ. ಅದರ ಮೂಲ ಕಾರಣದಲ್ಲಿರ್ತಕ್ಕಂಥದ್ದು ಏನು ಅಂದರೆ ಈ ಥರ ಬರೋದಿಲ್ಲ. ನೋಡಿ ಇವಾಗ ನೀವೇ ನೋಡಿ, ಈ ಅವಾಂತರ ಕಾರಣಗಳಲ್ಲೆಲ್ಲನೂ ಯಾವ ಕಾರಣ ಹೇಳ್ತಾ ಇದ್ದೀವೋ ಅದೆಲ್ಲವೂ ಕಾರ್ಯ ತಾನೆ, ಹೌದಾನೆ? ಅದು ಒಂದು ಕಾರ್ಯ, ಅದು ಒಂದು ಕಾರ್ಯ, ಅದು ಒಂದು ಕಾರ್ಯ. ಮಾಲಿಕ್ಯೂಲ್ಸು ಕಾರ್ಯ, ಆಟಮ್ಸು ಕಾರ್ಯ, ನ್ಯೂಕ್ಲಿಯಸ್ಸು ಕಾರ್ಯ, ಎಲ್ಲ ಕಾರ್ಯ ತಾನೇ ಇದೆ. ಕಾರ್ಯ ಅಂದ್ರೇನು? ಶೇಕ್ ಆಗ್ತಾಯಿದೆ, ಅಲ್ಲಾಡ್ತಾ ಇದೆ, ಹೌದಾನೆ ಅದು? ಆದ್ದರಿಂದ ಇದೊಂದು ದೊಡ್ಡ ಜಗತ್ತು ಅಲಗಾಡ್ತಾ ಇರೋ ಫೌಂಡೇಶನ್ ಮೇಲೆ ಇರೋಕ್ಕೆ ಸಾಧ್ಯವಾ? ಗೊತ್ತಾಗಲಿಲ್ವಾ? ಇದೆಲ್ಲ ಅಲಗಾಡೋ ಸಿಸ್ಟಮ್ಸೇ, ಯಾವಾಗಲೂ ಒಂದು ಸಲ ಹೋಗುತ್ತೆ ಅಂತ. ಅಲಗಾಡೋ ಸಿಸ್ಟಮ್ಸ್ ಮೇಲೆ ಒಂದು ಸ್ಟ್ರಕ್ಚರ್ ಇರೋಕ್ಕೆ ಸಾಧ್ಯವಾ? ಗೊತ್ತಾಯ್ತಲ್ವ? ಆದ್ದರಿಂದ ಸ್ಟ್ರಕ್ಚರ್ ಹೇಗಿರಬೇಕು ಅಂದರೆ ಅದು ಅಲಗಾಡ್ದೇನೇ ಇರಬೇಕು ಅಂದರೆ ಸತ್ಯವೇ ಆಗಿರಬೇಕು ಅಂತ ಆಗೋಯ್ತು. ನಿಮಗೆ ಪಾಯಿಂಟ್ ಗೊತ್ತಾಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಏನು? ಕಾರಣ ಅನ್ನೋದು ಸತ್ಯವಾಗಿಲ್ಲದೆ ಇದ್ದರೆ ಕಾರ್ಯ ಅನ್ನೋದು
ನಿಂತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಬರ್ತಾ ಬರ್ತಾ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಲೈಫ್ ಟೈಮ್ ಚೆನ್ನಾಗಿದೆ, ಆಟಮ್ಸ್ ಹೋದ್ರೆ ಲೈಫ್ ಟೈಮ್ ಕಡಿಮೆ, ಅದು ಇನ್ನೂ ಕಡಿಮೆ, ಅದಕ್ಕಿಂತ ಅದು ಇನ್ನೂ ಕಡಿಮೆ. ಹೌದಾನೆ? ಅಂದರೆ ಥರ ವಿಗರ್ ಶೇಕಿಂಗ್ ಇದೆ. ಆದ್ದರಿಂದ ಶೇಕಿಂಗ್ ಇಲ್ಲದೆ ಇರೋದು ಬೇಕು, ಗೊತ್ತಾಯ್ತಲ್ವ? ಆದ್ದರಿಂದಲೇ ಸತ್ಯವಾಗಿರಬೇಕು, ಸತ್ಯವಾಗಿಯೇ ಇರಬೇಕದು. ಇಲ್ಲದೆ ಹೋದರೆ ನಿಲ್ಲೋದೇ ಇಲ್ಲ ಜಗತ್ತು. ಈ ಪಾಯಿಂಟ್ ಗೊತ್ತಾಯ್ತು ಎಲ್ರಿಗೂ? ಅರ್ಥವಾಯ್ತಾ? ಅದು ಸತ್ಯ ಅನ್ನೋದನ್ನ ಆಮೇಲೆ ಡಿರೈವ್ ಮಾಡ್ತೀವಿ, ಇವಾಗ ಸದ್ಯಕ್ಕೆ ಇಷ್ಟು ಹೆಚ್ಚುಗಳು. ಗೊತ್ತಾಯ್ತಾ? This is the only way we show that the Jagat and Brahman relationship is not Avantara. ಬ್ರಹ್ಮ ಅನ್ನೋದು ಅವಾಂತರ ಕಾರಣ ಅಲ್ಲ, It's ಇದು ಫೈನಲ್. ಅದಕ್ಕೋಸ್ಕರ ಅದಕ್ಕೆ ಇನ್ನೊಂದು ಕಾರಣ ಅಂತ ಕೇಳಲ್ಲ, ಅದು ಕಾರ್ಯವೇ ಅಲ್ವಲ್ಲ, ಅದಕ್ಕೆ ಇನ್ನೊಂದು ಕಾರಣ. ಅದು ಕಾರ್ಯವಾಗಿದ್ದರೆ ಅದಕ್ಕೇನು ಕಾರಣ ಅಂತ ಕೇಳಬೇಕು. ನೋಡಿ ಹೇಗಂತ ಹೇಳ್ತೀನಿ ಕೇಳಿ. ಸಾಧಾರಣವಾಗಿ ಏನೇ ರ್ಯಾಷನಲ್ ಬುದ್ಧಿವಂತ ಒಂದು ಸ್ವಲ್ಪ ಬುದ್ಧಿ ಇದ್ದರೆ, ಏನಾದರೂ ಶೇಕ್ ಆಗಿರೋದು ನೋಡಿದ್ರೆ, ಆಗ್ತಾ ಇರೋದು ನೋಡಿದ್ರೆ, ಇದು ಕಾರ್ಯವೇ, ಇದಕ್ಕೊಂದು ಆಧಾರ ಇರಬೇಕು, ಏನೋ ಒಂದು ಇರಬೇಕು ಅಂತ ಹುಡುಕ್ತಾ ಇರ್ತಾನೆ. ಮಾಲಿಕ್ಯೂಲ್ಸ್ ಕಾರಣ ಯಾತಿಗೆ ಹುಡುಕಿದ್ದು? ಮಾಲಿಕ್ಯೂಲ್ಸೇ ಕೊನೆ ಆಗೋಯ್ತು ಅಂತ ಅಲ್ವೇನಪ್ಪ ಮುಂಚೆ ಇದ್ದಿದ್ದು? ಅದಕ್ಕೂ ಕಾರಣ ಯಾಕೆ ಹುಡುಕಿದ್ರು ಅಂದರೆ, ಜಗತ್ತಿದ್ದ ಹಾಗೆ ಅದು ಇದೆ, ಅದು ಬದಲಾಯಿಸ್ತಾ ಇದೆ, ಅದರಲ್ಲೂ ವೆರೈಟಿ ಇದೆ, ಅದು ಹುಟ್ಟುತ್ತೆ ಸಾಯುತ್ತೆ. ಆದ್ದರಿಂದ ಇದಕ್ಕೆ ಫರ್ಮ್ ಆಗಿರೋದೊಂದು ಕಾರಣ ಬೇಕಲ್ಲ ಅಂತ ಅನ್ನೋದಕ್ಕೋಸ್ಕರ ತಾನೆ ಅವ್ರು ಹುಡುಕಿದ್ದು. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ಅವ್ರು ಹುಡುಕೋದಕ್ಕೆ ಮೋಟಿವೇಶನ್, ಪ್ರೇರಣೆ ಏನು? ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಇದೇನೋ ಚೇಂಜ್ ಆಗ್ತಾಯಿದೆ ಕಾರ್ಯ, ಇದಕ್ಕಲ್ಲ, ಇದಕ್ಕೆ ಕಾರಣ ಇರಬೇಕು ಅಂತ. ಅಂದರೆ ಎಲ್ಲ ವಿವೇಕಿಗಳ ಮನಸ್ಸಿನಲ್ಲೂ ಕಾರಣ ಅನ್ನೋದು ಸ್ಥಿರವಾಗಿರಬೇಕು, ಅಲ್ಲಾಡಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿದೆ. ಗೊತ್ತಾಯ್ತಲ್ಲ? ಇನ್ನೊಂದಕ್ಕೆ ನೋಡಿ, ಈ ಸೆಕ್ಷನ್ 7 ಇದೆಯಲ್ಲ, ಚಿತ್ರಗಳು ಹಾಕಿ ಮಾಡಿರೋದು, ಅದನ್ನು ನಿಜವಾಗ್ಲೂ ಒಂದು ಸಲ ನೋಡಿ. ಇಟ್ ವಿಲ್ ಬಿ ಎ ಗುಡ್ ಎಕ್ಸರ್ಸೈಸ್. ಈಗ ಮುಂದಕ್ಕೆ ಹೋಗೋಣ, 7ನೇ ಅಧ್ಯಾಯಕ್ಕೆ ಹೋಗೋಣ. 7ನೇ ಅಧ್ಯಾಯ ಆದಮೇಲೆ ಅದನ್ನು 5ಕ್ಕೆ ಬರೋಣ, ಪರವಾಗಿಲ್ಲ. ಹೋಗಿಲ್ಲ ನೋಡಿ. ಇವಾಗ ವೇದಾಂತದೇನು ಸಿದ್ಧಾಂತ ತೀರ್ಮಾನ ಆಗಿರೋದು ಇವಾಗ ಅಂದರೆ, ಮೂಲ ಕಾರಣ ಅಂತ ಒಂದು ಇದ್ದೇ ಇರಬೇಕು, ಅದು ಇದೆ, ಅದೇ ಬ್ರಹ್ಮ. ಇಂಥನೇಪ ತೀರ್ಮಾನ ಆಗಿರೋದೀಗ, ಗೊತ್ತಾಯ್ತಾ? ಈಗ ಪ್ರಶ್ನೆ ಏನಂದರೆ, ಬೇರೆಯವರು ಇದನ್ನು ಒಪ್ಪದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ಇದರ ಮೇಲೆ ಆಕ್ಷೇಪ ಮಾಡ್ತಾರೆ. ಇದನ್ನ ಹೇಗೆ ಒಪ್ಕೊಳ್ಳೋದು, ನಾವು ಒಪ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಅರ್ಥ ಆಗ್ತಾ ಇದೆಯಾ? ಅವ್ರು ಮಾಡ್ತಾ ಇರ್ತಕ್ಕಂಥ ಆಕ್ಷೇಪಗಳೇನು ಅಂತ ಒಂದೊಂದಾಗಿ ತಗೊಳ್ಳೋಣ. ಇದನ್ನು ಚರ್ಚೆ ಯಾಕೆ ಮಾಡ್ತಾರೆ? ಬ್ರಹ್ಮಸೂತ್ರ ಭಾಷೆಯಲ್ಲಿ ಇದು ಚರ್ಚೆ ಇದೆ. 2ನೇ ಅಧ್ಯಾಯದಲ್ಲಿ 2ನೇ ಪಾದ, 2ನೇ ಪಾದದಲ್ಲೆಲ್ಲ ಇದೆ ಅವರು. ಗೊತ್ತಲ್ಲ? 2ನೇ ಅಧ್ಯಾಯ ಮೊದಲನೇ ಪಾದದಲ್ಲಿ ಇವೆಲ್ಲ ಇದೆ. ಇವಾಗ ನೋಡಿ, ಸೂತ್ರಕಾರರೇ ಬರೀತಾರೆ, ಭಾಷ್ಯಕಾರರು ಬರೀತಾರೆ, ಅನುಮಾನಗಳನ್ನ ಬರೆದು ಅದಕ್ಕೆ ಉತ್ತರ ಕೊಡ್ತಾರೆ. ಯಾತಕ್ಕೆ ಅಂತ ನೋಡಿ. ಯಾತಕ್ಕೆ ಅಂದರೆ, ಮುಂದೆ ಅಧ್ಯಯನ ಮಾಡೋರಿಗೆ ಈ ಸಮಸ್ಯೆಗಳು ಪುನಃ ಅವ್ರಿಗೆ ಬರಬಾರ್ದು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಸ್ಥೂಣ ನಿಖನನ ನ್ಯಾಯ ಅಂತಾರೆ. ಏನು ಸ್ಥೂಣ ನಿಖನನ ನ್ಯಾಯ ಅಂದರೆ? ಸ್ಥೂಣ ಅಂದರೆ ಗೂಟನ ಬಡಿಬೇಕು ನೆಲದಲ್ಲಿ. ಯಾತಕ್ಕೆ ಬಡಿಬೇಕು ಅಂದರೆ, ಹಸು ಕಟ್ಟಾಗೋದಕ್ಕೆ ಬಡಿಬೇಕು. ಗೊತ್ತಾಯ್ತಾ? ಇವಾಗ ಬಡಿಯೋವಾಗ ಹೇಗೆ ಬಡಿತಾರೆ ಅಂದರೆ, ಒಂದೇಟು ಹೊಡಿತಾರೆ, ಆಮೇಲೆ ಅಲ್ಲಾಡಿಸ್ತಾರೆ, ತಿರ್ಗಿ ಇನ್ನೊಂದೇಟು ಹೊಡಿತಾರೆ, ಆಮೇಲೆ ಅಲ್ಲಾಡಿಸ್ತಾರೆ. ಹೌದಲ್ಲಪ್ಪ? ಹಸು ಕಟ್ಟೋ ಯಾವ್ದು ನೋಡಿದ್ರೆ ಗೊತ್ತಾಗಿರುತ್ತೆ.
ಕೇಳಿದ್ರೆ ಹೇಳ್ತಾರೆ, ಏನು ರೀ ಇದು ಭದ್ರವಾಗಿರಬೇಕು ಅಂತ ಹೊಡಿತಾ ಇದ್ದರೆ ನೀವು ಕದಲಿಸ್ತಾ ಇದ್ದೀರಲ್ಲ ಅಂತ ಕೇಳಿದ್ರೆ, ಭದ್ರವಾಗಿ ನಿಲ್ಲಬೇಕು ಅಂತಲೇ ಕದಲಿಸ್ತಾ ಇರೋದು. ಗೊತ್ತಾಯ್ತಲ್ಲ? ಸ್ಥೂಣ ನಿಖನ ಅಂದರೆ ಗೂಟನ ಫಿಕ್ಸ್ ಮಾಡ್ತೀವಲ್ಲ, ಆವಾಗ ಅಲಗಾಡಿಸಿ ಮಾಡ್ತೀವಿ. ಹಾಗೇ ಶಾಸ್ತ್ರದಲ್ಲಿ ಕೂಡ ಅನುಮಾನಗಳ ಉತ್ಪತ್ತಿ ಮಾಡಿ ಉತ್ತರ ಕೊಡ್ತಾರೆ. ಆಕ್ಷೇಪಗಳು, ಅನುಮಾನಗಳಲ್ಲ, ಆಕ್ಷೇಪಗಳನ್ನು ಮಾಡಿ ಉತ್ತರ ಕೊಡ್ತಾರೆ. ಸ್ಥೂಣ ನಿಖನ ನ್ಯಾಯ ಅಂತ ಗೊತ್ತಾಯ್ತಾ? ಒಂದು ಸಲ ಹೇಳಿ ಎಲ್ಲರೂ. ಸ್ಥೂಣ ನಿಖನನ ನ್ಯಾಯ ಗೊತ್ತಾ? ಈ ಥರ ನ್ಯಾಯಗಳು ಬೇಕಾದಷ್ಟಿದೆ ಗೊತ್ತಾ? ಇವಾಗ ಆಕ್ಷೇಪ ವಿಚಿತ್ರವಾಗಿದೆ, ಬಹಳ ಚೆನ್ನಾಗಿರುತ್ತೆ. ಆಕ್ಷೇಪಗಳಿಗೆಲ್ಲನೂ ಉತ್ತರ ಕೊಡಬೇಕಾಗಿದ್ದರೆ ಆಕ್ಷೇಪ ಯಾತಕ್ಕೋಸ್ಕರ ಉಂಟಾಗಿದೆ ಅಂತ ನೋಡಬೇಕು. ಅವರಿಗೆ ಕಾರಣ ಅನ್ಯತ್ತು ನ್ಯಾಯ ಗೊತ್ತಾಗಿರಲ್ಲ, ಅದಕ್ಕೋಸ್ಕರ ಅವ್ರು ಪ್ರಶ್ನೆ ಹೇಳುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಕಾರ್ಯಕಾರಣ ಅನ್ಯತ್ಯ ನ್ಯಾಯವನ್ನು ನೋಡಿ ಇನ್ನೊಂದು ಸಲ. ಕಾರ್ಯ ಕಾರಣಕ್ಕಿಂತ ಬೇರೆಯಲ್ಲ, ಆದರೆ ಕಾರಣ ಕಾರ್ಯಕ್ಕಿಂತ ಬೇರೆ. ಇವಾಗ ಇದನ್ನು ಜಗತ್ತಿಗೆ ಅನ್ವಯ ಮಾಡಿ. ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ಜಗತ್ತಿಗಿಂತ ಬೇರೆ. ಸಲ ಸಿಂಹಾವಲೋಕನ ಮಾಡಿ. ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ ಅನ್ನೋದು ಮೃದ್ಘಟ ದೃಷ್ಟಾಂತದಿಂದ ಗೊತ್ತು ನಮಗೆ. ಗೊತ್ತಾ ನೋಡಪ್ಪ? ಆದರೆ ಬ್ರಹ್ಮ ಜಗತ್ತಿಗಿಂತ ಬೇರೆ ಅಂತ ಯಾವ ಅರ್ಥದಲ್ಲಿ ನಾವು ಹೇಳಿರೋದು ಅಂದರೆ, ಜ್ಞಾಪಕ ಇದೆಯಾ? ಯಾವ ಅರ್ಥದಲ್ಲಿ ಕಾರಣ ಕಾರ್ಯಕ್ಕಿಂತ ಬೇರೆ ಅಂತ ಹೇಳಿದ್ವಿ? ಜ್ಞಾಪಕ ಮಾಡ್ಕೊಳ್ಳಿ. ಲಯ ಆದಾಗ ಅದೊಂದೇ ಇದೆ. ಕಾರಣ ಯಾವಾಗಲೂ ಇದ್ದೇ ಇರುತ್ತೆ. ಇದು ಬದಲಾಯಿಸ್ತಾ ಇರುತ್ತೆ. ಗೊತ್ತಾಯ್ತಾ? ನೋಡಿ, ಕಾರ್ಯ ಅನ್ನೋದು ವ್ಯವಹಾರಕ್ಕೆ ಸಿಗುತ್ತೆ, ಕಾರಣ ವ್ಯವಹಾರಕ್ಕೆ ಸಿಗೋಲ್ಲ. ಹೀಗೇನು ತಿಳ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇವಾಗ ಮಡಿಕೆ ಅಂತ ತರಿಸ್ಬಿಟ್ಟು, ಇದೇನು ರೀ ಇದು? ಮಣ್ಣೇ ರೀ ಅಂತ ನಾನು ಹೇಳಿದೆ. ಸರಿ ಮಣ್ಣೇನಾ? ಹಾಗಿದ್ರೆ ಅಲ್ಲಿ ಮಣ್ಣು ಹಾಕಿರ್ತಾನೆ, ಇದರಲ್ಲೊಂದು ಸ್ವಲ್ಪ ನೀರು ತುಂಬಿ ತೊಗೊಂಡು ಬನ್ನಿ ನಮ್ಮನೆಗೆ ಕೊಡಿ ಅಂತಾನೆ. ಗೊತ್ತಾಯ್ತಾ? ಪ್ರಶ್ನೆ ಗೊತ್ತಾಯ್ತಾ? ಇಲ್ಲ ರೀ ನೀರು ತುಂಬಬೇಕಾದ್ರೆ ಮಣ್ಣಲ್ಲಿ ತುಂಬಕ್ಕಾಗಲ್ಲ, ಮಡಿಕೆನೇ ಬೇಕು ಅಂತಾರೋ ಇಲ್ಲೋ? ಅಂದ್ರೇನು, ಕಾರಣದಲ್ಲಿ ಆಗದೇ ಇರೋ ವ್ಯವಹಾರ ಕಾರ್ಯದಲ್ಲಾಗುತ್ತೆ. ನೀರು ತುಂಬ್ಕೊಂಡು ಹೋಗೋದು ಕಾರಣದಲ್ಲಿ ಆಗಲ್ಲ, ಮಣ್ಣಿನಲ್ಲಿ ಆಗಲ್ಲ. ನೀರು ತುಂಬ್ಕೊಂಡು ಹೋಗೋಕ್ಕಾಗುತ್ತಾ? ಆಗಲ್ಲ. ಆದ್ದರಿಂದ ಅದಕ್ಕೊಂದು ವಿಕಾರ ಬೇಕೇ ಬೇಕು. ಅಲ್ಲಿಗೇನಾಯಿತು? ಕಾರಣದೃಷ್ಟಿಯಿಂದ ನೋಡಿದಾಗ ಕಾರ್ಯ ಕಾರಣವೇ, ಕಾರಣದೃಷ್ಟಿಯಿಂದ ನೋಡಿದಾಗ ಕಾರ್ಯ ಕಾರಣವೇ, ಅದಕ್ಕೆ ಬೇರೆ ಇಲ್ಲ. ಕಾರ್ಯದೃಷ್ಟಿಯಿಂದ ನೋಡಿದಾಗ, ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಕಾರಣ ಕಾರ್ಯಕ್ಕಿಂತ ಬೇರೆ. ಕಾರ್ಯದಲ್ಲಾಗೋ ಕೆಲಸ ಕಾರಣದಲ್ಲಾಗೋಲ್ಲ. ಅರ್ಥವಾಗ್ತಾ ಇದೆಯಾ? ಆದ್ದರಿಂದ ಆವಾಗ ನಾವೇನು ಹೇಳಬೇಕು? ಕಾರಣ ಅನ್ನೋದು ಕಾರ್ಯಕ್ಕಿಂತ ಬೇರೆ, ಅದ್ರಲ್ಲಿ ಈ ಕೆಲಸ ಆಗಲ್ಲ ಅಂತೀವೋ ಅಲ್ವೋ? ಸ್ಪಷ್ಟವಾಯ್ತಾ? ನೋಡಿ, ಮರ್ತು ಹೋಗ್ತಾ ಇರುತ್ತೆ. ನಾನು ಇನ್ನೆಲ್ಲ ಹೇಳಿದ್ದೀನಿ, ನೀವು ತಿಳ್ಕೊಂಡಿದ್ದೀರಾ, ಅದನ್ನು ಮರ್ತು ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಪುನಃ ನೋಡಿ ದೃಢ ಮಾಡ್ಕೊತಾ ಇರಬೇಕು, ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡಬೇಕು, ಆವಾಗ ಪಕ್ಕ ಆಗುತ್ತೆ. ಇವಾಗ ಅರ್ಥ ಆಯ್ತಾ? ಅಲ್ಲಿಗೇನಾಯಿತು? ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ಜಗತ್ತಿಗಿಂತ ಬೇರೆ. ಜಗತ್ತಿನಲ್ಲಿ ವ್ಯವಹಾರವಿದೆ, ಬ್ರಹ್ಮದಲ್ಲಿಲ್ಲ. ಗೊತ್ತಾಯ್ತಾ? ಇದು ಜಗತ್ತು ಬ್ರಹ್ಮ ಅನನ್ಯ ನ್ಯಾಯ. ಹಾಗೇನೆ ಹಾಗೇನೆ ಜೀವ ಬ್ರಹ್ಮ ಅನನ್ಯತ್ತೂ ಹಾಗೆ ಇದೆ. ನೋಡಿ ಹೇಗೆ ಅಂತ. ಜೀವನ ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ಜೀವನಿಗಿಂತ ಬೇರೆ. ಗೊತ್ತಾಯ್ತಾ? ಇಲ್ಲೂ ಹಾಗೆ ತಿಳ್ಕೊಬೋದು. ಜೀವನದಲ್ಲಿ ವ್ಯವಹಾರವಿದೆ,
ಹುಟ್ಟುತ್ತಾನೆ ಸಾಯ್ತಾನೆ ಇವೆಲ್ಲ ಇದೆ, ಬ್ರಹ್ಮದಲ್ಲಿಲ್ಲ. ಆದ್ದರಿಂದ ಜೀವನ ಬ್ರಹ್ಮಕ್ಕಿಂತ ಬೇರೆಯೇ, ಬ್ರಹ್ಮವು ಜೀವನಕ್ಕಿಂತ ಬೇರೆ. ಆದರೆ ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಯಾತಕ್ಕೆ? ಅದರಲ್ಲೂ ಜ್ಞಾನ ಇದೆ, ಇದರಲ್ಲೂ ಇದ್ದೇ ಇದೆ. ಸಾಧ್ಯವೇ ಇಲ್ಲ ಇಲ್ಲದೆ ಹೋದರೆ. ಅರ್ಥಾಯ್ತು ಅಲ್ವಾ? ಗೊತ್ತಾಯ್ತು ಎಲ್ರಿಗೂ? ಕಾರ್ಯ ಜಗತ್ತು ಬ್ರಹ್ಮಕ್ಕಿಂತ ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಗೊತ್ತು, ಅಲ್ಲೂ ಚೈತನ್ಯ ಇದೆ, ಇಲ್ಲೂ ಚೈತನ್ಯ ಇದೆ. ಹೌದಲ್ವ? ಆದ್ದರಿಂದ ಈ ವಾಕ್ಯವು ಜೊತೆಯಲ್ಲಿ ಜ್ಞಾಪಕ ಇಡಿ. ಏನು? ಜೀವನು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ಜೀವನಿಗಿಂತ ಬೇರೆ. ಒಂದ್ಸಲ ಹೇಳಿ. ಹಾಗೇನೆ ಜಗತ್ತಿಗೆ ಸಮಸ್ಯೆ ಹೇಳಿ. ಜಗತ್ತು ಈ ಎರಡೂ ಜ್ಞಾಪಕ ಇಟ್ಕೊಂಡಿದ್ರೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡು. ಪ್ರಶ್ನೆ ಕೇಳೋದಕ್ಕೆ ಬಹಳ ಕಠಿಣವಾಗಿರುತ್ತೆ. ಅಯ್ಯೋ ಏನಪ್ಪ ಇವಾಗ ಮಾಡೋದು ಅನ್ನೋ ಥರ ಇರುತ್ತೆ. ಆಮೇಲೆ ಉತ್ತರ ಕೊಟ್ಟ ಮೇಲೆ ಪುಸ್ ಅಂತ ಇರುತ್ತೆ. ಅಯ್ಯೋ ಏನು ಗೊತ್ತಾಯ್ತಲ್ವ? ಇದನ್ನು ಜ್ಞಾಪಕ ಇಟ್ಕೊಂಡೇ ಯೋಚನೆ ಮಾಡಿ. ಗೊತ್ತಾಯ್ತಲ್ಲ? ಇವಾಗ ಮೊದಲನೇ ಆಕ್ಷೇಪ ತಗೊಳ್ಳಿ. ಮೊದಲನೇ ಆಕ್ಷೇಪ ಅಂದರೆ ಭೋಕ್ತೃ ಭೋಜ್ಯದ ಆಕ್ಷೇಪ. ಹೇಳಿ ಒಂದ್ಸಲ. ಇವಾಗ ನೋಡಿ, ಎಲ್ಲ ನಮ್ಮ ಅನುಭವದಲ್ಲಿ ಸ್ಪಷ್ಟವಾಗಿ ಗೊತ್ತಿರೋದು, ನಾವು ಅನ್ನೆಲ್ಲ ತಿಂತಾಯಿದ್ದೀವಿ. ತಿನ್ನೋರು ನಾವು, ತಿನ್ನಲ್ಪಟ್ಟದ್ದು ಅನ್ನ. ಹೌದಲ್ಲಪ್ಪ? ವ್ಯವಹಾರ ನಡೀತಾ ಇದೆ, ಪ್ರತಿನಿತ್ಯವೂ ನಡೆಯುತ್ತೆ. ಒಂದೊಂದು ದಿವಸಕ್ಕೆ 3 ಸಲ ನಡೆಯುತ್ತೆ, ಕೆಲವರು ವಿಷಯದ 10 ಸಲ ಕೂಡ ನಡೆಯುತ್ತೆ. ಅದು ತಿಂತಾ ಇರ್ತಾರೆ, ಇವ್ರು ತಿಂತಾ ಇರ್ತಾರೆ, ಅದು ತಿನ್ನಲ್ಪಡ್ತಾಯಿದೆ. ಹೌದಾ? ಇವಾಗ ಏನು ರೀ ವೇದಾಂತದಲ್ಲಿ ನೀವು ಹೇಳೋದು? ಸ್ಪಷ್ಟವಾಗಿದೆ ಇಲ್ಲಿ ವ್ಯತ್ಯಾಸ. ಇದನ್ನು ಅಲ್ಗಳಿತೀರಾ ನೀವು? ನಾವು ಊಟ ಮಾಡ್ತಾಯಿಲ್ಲ ಇಲ್ಲ ಅಂತ ಏನಾದರೂ ಹೇಳ್ತೀರಾ? ಹಾಗೇನಿಲ್ಲ, ಊಟ ಮಾಡ್ತಾಯಿದ್ದೀರಿ. ಇವಾಗ ನೀವು ಹೇಳಿ ಹಾಗಿದ್ದರೆ ಎರಡೂ ಬ್ರಹ್ಮ ಅಂದರೆ ಏನು ರೀ ಅರ್ಥ? ಎರಡೂ ಒಂದೇ ಅಂದರೆ ಅರ್ಥವಾದರೂ ಏನು? ನೋಡಿ ಎಷ್ಟು ಜೋರಾಗಿ ಕೇಳ್ತಾನೆ. ಗೊತ್ತಾಯ್ತಾ? ಆದ್ದರಿಂದ ಈ ವ್ಯತ್ಯಾಸ ಸಾರ್ವತ್ರಿಕವಾಗಿದೆ, ಎಲ್ರಿಗೂ ಗೊತ್ತಿರೋದು. ಆದ್ದರಿಂದ ಎಲ್ಲವೂ ಬ್ರಹ್ಮವೇ ಅಂದರೆ ನಾವು ಒಪ್ಪೋದೇ ಇಲ್ಲ. ಆಕ್ಷೇಪ ಅರ್ಥ ಆಯ್ತಾ? ಆಕ್ಷೇಪಕ್ಕೆ ಉತ್ತರ ಕೊಡಿ. ಇವಾಗ ಯೋಚನೆ ಮಾಡಿ ಕೊಡಿ. ಏನು ಹೇಳ್ತೀರಪ್ಪ ಇವಾಗ ಆಕ್ಷೇಪಕ್ಕೆ ಉತ್ತರ? ಆಕ್ಷೇಪ ಆಯಿತು, ಮಡಿಕೆ ಬೇರೆ ಅಂತ ಹೋಗ್ತಾರೆ. ಈ ಆಕ್ಷೇಪ ಮಣ್ಣು ಮತ್ತು ಮಡಿಕೆ ಬೇರೆ ಅಂತ ಹೋಗ್ತಾರೆ. ಇಲ್ಲಿ ಆಕ್ಷೇಪದಲ್ಲಿ ಅದು ತಿನ್ನಲ್ಪಡೋದು, ಅದು ಜಡ, ಇದು ಚೇತನ. ಹೌದಾನೆ? ವ್ಯತ್ಯಾಸ ಸ್ಪಷ್ಟವಾಗಿದೆ. ಗೊತ್ತಾಯ್ತಾ? ಅದನ್ನು ನಾನು ತಿಂತಾ ಇದ್ದೇನೆ, ಅದು ತಿನ್ನಿಸ್ಕೊಳ್ತಾ ಇದೆ. ಎರಡೂ ಒಂದೇ ಅಂದರೆ ಅರ್ಥವಾದರೂ ಏನು ಒಂದು ಸ್ವಲ್ಪ ನಮಗೆ ಕೃಪೆ ಇಟ್ಟು ಹೇಳಿ. ಅಸಾಧ್ಯವಲ್ವಾ ಇದು? ದೇಹಾಧ್ಯಾಸ ಇರೋದ್ರಿಂದ ಅದನ್ನು ತೋರುತ್ತೆ, ಆದರೆ ಚೇತನ ಬೇರೆ ಇಲ್ಲ. ತೋರುತ್ತೆ ಅಂದರೆ ನೀವು ನಾನು ಹೇಳ್ದಂಗೆ ನಂಬುವಂದಾಗತ್ತು. ಆಗಲ್ಲ. ಸಾರ್ವತ್ರಿಕವಾಗಿರೋ ಅನುಭವ ಇಟ್ಕೊಂಡು ಇದನ್ನು ಯಾರೂ ಅಲ್ಗೆಳೆಯೋಕ್ಕಾಗಲ್ಲ. ಆದ್ದರಿಂದ ಇದನ್ನು ಹೇಗೆ ಸಮನ್ವಯ ಮಾಡ್ತೀರಾ? ಎರಡೂ ಬ್ರಹ್ಮಾಂಡ ಆಗಿದೆ, ಎರಡೂ ಬ್ರಹ್ಮವೇ ಅಂತಲೂ ತೋರಿಸ್ಬೇಕು, ವ್ಯತ್ಯಾಸ ಇಲ್ಲ ಅಂತೂ ತೋರಿಸ್ಬೇಕು, ವ್ಯತ್ಯಾಸ ಇದೆ ಅಂತಲೂ ತೋರಿಸ್ಬೇಕು. ಹೇಗೆ ತೋರಿಸ್ತೀರಾ ನೀವು? ಪರಸ್ಪರ ವಿರುದ್ಧ ಆಗೋಯ್ತಲ್ಲ. ಪ್ರಶ್ನೆ ಗೊತ್ತಾಯ್ತಾ? ಗೊತ್ತಾಯ್ತಾ? ಇಲ್ಲ ಅಲ್ಲಮ್ಮ.
ಇವೆರಡೂ ಬೇರೆ ತಾನೇ, ಅದು ತಿನ್ನಲ್ಪಟ್ಟಿದ್ದು ತಿನ್ನೋನು, ಎರಡೂ ಬ್ರಹ್ಮ ಅಂದರೆ ಎರಡೂ ಒಂದೇ ಆಗೋಯ್ತು. ಅದು ಅದು ಪಂಚಭೂತ, ಇದು ಪಂಚಭೂತ. ಇದು ಪಂಚಭೂತ ಜೀವ, ತಿನ್ನೋನಲ್ವೇ ಹೋಗ್ತಾ ವ್ಯತ್ಯಾಸ ಇದೆಯಲ್ಲ. ಎರಡು ಕಾರ್ಯಗಳ ಬಗ್ಗೆ ವ್ಯವಹಾರ ಇರ್ತದೆ. ಎರಡು ಕಾರ್ಯಗಳ ಬಗ್ಗೆ ವ್ಯವಹಾರ ಇರುವುದು ಗೊತ್ತಾಯ್ತಲ್ವ? ಇವಾಗ ನೋಡಿ, ಕಾರಣ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವೂ ಬ್ರಹ್ಮವೇ. ಕಾರ್ಯದೃಷ್ಟಿನಲ್ಲಿ ಬೇರೆ ಬೇರೆನೇ, ನಮಗೆ ಇಲ್ಲ ಅಂತ ಹೇಳಿದ್ದೀವ. ಮಡಿಕೆ, ಹೂಜಿ, ಹೆಂಚು, ಇಟ್ಟಿಗೆ 4 ಇದೆ. ಎಲ್ಲ ಒಂದೇ ಅಂತ ನಾವೇನು ಹೇಳಲಿಲ್ಲ, ಎಲ್ಲ ಬೇರೆ ಬೇರೆಯೇ. ನಾವು ಹೇಳಿದ್ದೇನೋ ಎಲ್ಲವೂ ನೀವು ಸ್ವರೂಪ ದೃಷ್ಟಿಯಿಂದ, ಕಾರಣ ದೃಷ್ಟಿಯಿಂದ ನೋಡಿದ್ರೆ ಮಣ್ಣು ಅಂತ ಹೇಳ್ತಾ ಇರೋದು ಅಲ್ವೇ? ಇವಾಗ ಇಟ್ಟಿಗೆ ಮಡಿಕೆ ಮೇಲೆ ಬಿತ್ತು, ಮಡಿಕೆ ಒಡೆದೋಯ್ತು, ಈ ವ್ಯವಹಾರ ಇದೆ ಇಟ್ಟಿಗೆ ಮಡಿಕೆಯಲ್ಲಿ. ಅವೆರಡೂ ಮಣ್ಣೆ ಅನ್ನೋದು ತಪ್ಪಿದೆಯಾ? ಮಣ್ಣು ಒಡೆದೋಗುತ್ತಾ? ಮಣ್ಣೇ ನೋಡಿರಲಿಲ್ಲ, ಆದರೂ ಇವೆರಡರ ಮಧ್ಯೆ ವ್ಯವಹಾರ ಆಗ್ತಾ ಇದೆಯೋ ಇಲ್ವೋ? ಗೊತ್ತಾಯ್ತಾನೆ? ಗೊತ್ತಾಗಲಿಲ್ವಾ? ಅಂದರೆ ಎರಡು ಕಾರ್ಯಗಳಲ್ಲಿ ವ್ಯವಹಾರ ಆಗ್ತಾಯಿದೆ. ಎರಡು ಸ್ವರೂಪನೂ ಒಂದೇ ಆಗಿದ್ದರು ಕೂಡ ಅದರಲ್ಲಿ ಅದೆಲ್ಲ ವ್ಯತ್ಯಾಸ ಇಲ್ಲ. ನೋಡಿ, ಸುತ್ತಿಗೆ ಇದೆ, ಅಡಿಗಲ್ಲಿದೆ, ಏನು ಅಕ್ಸಾಲಿಗರು ಹೊಡಿತಾರಲ್ಲ ಅದು, ಆ ಅಡಿಗಲ್ಲಿ ಯಾವಾಗಲೂ ಏಟು ತಿಂತಲೇ ಇದೆ, ಸುತ್ತಿಗೆ ಯಾವಾಗಲೂ ಹೊಡಿತಲೇ ಇದೆ. ಪ್ರಾರಬ್ಧ ನೋಡಿ ಹೇಗಿದೆ, ಏಟು ತಿನ್ನೋದೇ ಅದ್ರದ್ದು. ಹೀಗಿದ್ರು ಎರಡು ಮುಖ್ಯ ಅಲ್ವಾ? ಉಕ್ಕು ಹೊಡೆಸ್ಕೋತಾ ಇದೆ ಅಂತಲೂ ಇಲ್ಲ, ಉಕ್ಕು ಹೊಡಿತಾ ಇದೆ ಅಂತಲೂ ಇಲ್ಲ, ಹೌದಾನಪ್ಪ? ಆದ್ದರಿಂದ ಅವನು ಏನು ಜ್ಞಾಪಕ ಇಟ್ಕೊಂಡಿಲ್ಲ ಅಂದರೆ ಕಾರ್ಯಕಾರಣ ಸಂಬಂಧ, ಜೀವ ಬ್ರಹ್ಮ ಸಂಬಂಧ ಅನ್ನೋದು ಅವನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಅವನು ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅಂತ ನಾವು ಹೇಳೋದು ಮಟ್ಟಿಗೆ ಜ್ಞಾಪಕ ಇಟ್ಕೊಂಡಿದ್ದಾನೆ, ಆದರೆ ಕಾರಣ ಕಾರ್ಯಕ್ಕಿಂತ ಬೇರೆ ಅನ್ನೋದು ನೆನಪಿಟ್ಕೊಳ್ಳಿಲ್ಲ. ಸಾಧ್ಯನೇ ಇಲ್ಲ. ಏನು ಅಂದರೆ ಹಾಗೆ ನೋಡೋಕೆ ಹೋದರೆ, ಇವಾಗ ನೋಡಿ, ಎರಡರಲ್ಲೂ ಬ್ರಹ್ಮವೇ ಇಲ್ಲದೆ ಇದ್ದಿದ್ದರೆ ಇವೆರಡರ ಮಧ್ಯೆ ವ್ಯವಹಾರ ಆಗೋಕ್ಕಾಗ್ತಲಿರಲಿಲ್ಲ. ಇವಾಗ ಮಣ್ಣಿಲ್ಲದೆ ಇರೋ ಇಟ್ಟಿಗೆ, ಮಣ್ಣಿಲ್ಲದೆ ಇರೋ ಮಡಿಗೆ ಮೇಲೆ ಬಿದ್ದರೆ ಯಾವುದು ಒಡೆದೋಗುತ್ತೆ? ಬೀಳೋದು ಯಾವುದು, ಒಡೆದೋಗೋದು ಯಾವುದು? ಬೀಳ್ತು ಹೊಡೀತು ಅಂತ ಹೇಳಿದ್ರೇ ಅವಾಗ ಎರಡಲ್ಲೂ ಒಂದು ಕಾರಣ ಇರಬೇಕು ಅಂತಾಯಿತು ಅಲ್ಲ? ಆದ್ದರಿಂದ ಈ ಆಕ್ಷೇಪ ಸರಿಯಲ್ಲ. ದೃಷ್ಟಾಂತ ಅರ್ಥ ಆಯ್ತಾ ಇವಾಗ ನಿಮಗೆ? ಅವನು ನಿಜವಾಗ್ಲೂ ಅವನು ಏನು ಮರ್ತೋಗಿರೋದು, ಯಾವುದನ್ನು ಗಮನಿಸದೇ ಇರೋದು ಅವನು ಅಂದರೆ, ಈ ಎರಡು ಭಾಗಗಳನ್ನು ಅವನು ನೋಡಿಲ್ಲ. ಕಾರ್ಯಕಾರಣ ಸಂಬಂಧ ಹಾಗೆಯೇ ಜೀವ ಬ್ರಹ್ಮ ಸಂಬಂಧ ನೋಡಲಿಲ್ಲ. ಅರ್ಥ ಆಯ್ತಲ್ಲ? ಮುಂದೆ ನೋಡಿ, ಹೇಳಿ. ಹಿತ ಆಕರಣದ ಆಕ್ಷೇಪ, ಹಿತಾಕರಣದ ಆಕ್ಷೇಪ ಏನಪ್ಪ ಅಂದರೆ, ನೋಡಿ ಇಲ್ಲಿ ಇವಾಗ ನೋಡಿ ತೋರಿಸ್ತೀನಿ. ಏನ್ರಿ ನೋಡ್ರಿ, ಜೀವನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಗೊತ್ತಾಯ್ತಾ? ಈ ಬ್ರಹ್ಮವು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರಿ, ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಅದನ್ನು ಜೀವನ ಸೃಷ್ಟಿ ಮಾಡಿರೋದು ಅಂತ ಆಯಿತು. ತುಂಬ ಎಲಿಮೆಂಟ್ರಿಯಾಗಿ ಯೋಚನೆ ಮಾಡ್ತಾರೆ, ತುಂಬ ಎಲಿಮೆಂಟ್ರಿ ಅಂದರೆ ಮೆಚ್ಯೂರಿಟಿ ಇರೋ ಲಕ್ಷಣ ಅಲ್ಲ ಅದು. ಜೀವ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮ ಸೃಷ್ಟಿ ಮಾಡ್ತಾ ನೀವು ಹೇಳಿದ್ದೀರ, ಜೀವ ಬ್ರಹ್ಮಕ್ಕಿಂತ ಬೇರೆ ಅಲ್ಲದೆ ಇರೋದ್ರಿಂದ ಜೀವನ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಆಯಿತೋ ಇಲ್ವೋ? ಇವನೇ ಅಂತ ಅವನು ನೋಡಿ,
ಇವನೆಂಥ ಸೃಷ್ಟಿ ಮಾಡಿದ್ದಾನೆ ಅಂದರೆ ಚಳಿಗಾಲ ಸೃಷ್ಟಿ ಮಾಡಿದ್ದಾನೆ, ಅದಿರ್ತಾ ಇರಬೇಕು. ಸಿಕ್ಕಾಪಟ್ಟೆ ಬೇಸಿಗೆ ಸೃಷ್ಟಿ ಮಾಡಿದ್ದಾನೆ, ಯಾವಾಗಲೂ ವಿಪರೀತ ಸೆಕೆ ಹೀಗೆ ಅಂತ ಇರಬೇಕು. ಗೊತ್ತಾಯ್ತಾ? ಆಮೇಲೆ ಆಲಿಕಲ್ಲೆಲ್ಲ ಬೀಳುತ್ತೆ, ಏಟು ತಿಂತಾ ಇರಬೇಕು ಅದರಲ್ಲಿ. ಅಂದರೆ ಏನಾಯಿತು, ತನಗೇನೇನೆ ತೊಂದರೆ ಮಾಡ್ಕೊಳ್ಳೋ ಸೃಷ್ಟಿ ಅವನೇ ಉಂಟು ಮಾಡ್ತಾ ಇದ್ದಾನಲ್ರಿ. ಜೀವನ ಎಂಥ ಸೃಷ್ಟಿ ಮಾಡ್ತಾ ಇದ್ದಾನೆ ಅವನು, ತನಗೇನೆ ತೊಂದರೆ ಮಾಡ್ಕೊಳ್ಳೋಂಥ ಸೃಷ್ಟಿ ಅವನೇ ಮಾಡ್ಕೋತಾ ಇದ್ದಾನೆ. ನಾನೀಗ ತೊಂದರೆ ಮಾಡ್ಕೋತೀನಿ ಅಂತ. ನೀವು ಪ್ರಾಯಶಃ ಇವಾಗೆಲ್ಲ ನಿಂತೋಯ್ತದೋ, ಹಿಂದೆ ಎಲ್ಲ ಬರ್ತಾಯಿತ್ತು. ಒಂದು ದೊಡ್ಡ ಚಾಟಿ ಇಟ್ಕೊಂಡಿರ್ತಾನೊಬ್ಬ, ತುಂಬ ದೊಡ್ಡದು ಚಾಟಿ, ಅಂದರೆ ದಪ್ಪಕ್ಕೆ ಶುರುವಾಗುತ್ತೆ ಹಗ್ಗ, ಆಮೇಲೆ ತೆಳುವಾಗ್ಬಿಡ್ತು. ಏನು ಮಾಡುತ್ತೆ, ಮನೆ ಬಂದು ಭಿಕ್ಷೆ ಕೇಳೋದಕ್ಕೆ ಮುಂಚೆ ಬಂದು ಒಂದು ಸಲ ಹೀಗೆ ಹೊಡ್ಕೊಂಡ್ರೆ ಛಟ್ ಅಂತ ಹೋಗಿ ಸುತ್ಕೊಳ್ಳೋದು, ತಮ್ಮನ್ನು ತಾವೇ ಹೊಡ್ಕೊಳ್ಳೋದು. ಅಯ್ಯೋ ಹೊಡ್ಕೋತಾನಪ್ಪ, ಅದರದ್ದು ಪ್ರಾರ್ಧ ಕಳಿಸ್ಬಿಡು ಬೇಗ ಅಂತೇಳಿ ದುಡ್ಡು ಕೊಟ್ಟು ಇದಾಗ ಕೊಟ್ಟು ಕಳಿಸ್ಬಿಡೋರು. ಹಾಗೇ ಇಲ್ಲಿ ಈ ಸೃಷ್ಟಿ ಮಾಡ್ತಾ ಇದ್ದಾನೆ, ಅವ್ರಿಗೆ ಅಹಿತವಾಗಿರೋ ಸೃಷ್ಟಿ ಮಾಡ್ಕೋತಾ ಇದ್ದಾನಲ್ಲ. ಅಲ್ಲಿಗೆ ನಿಮ್ಮ ಸಿದ್ಧಾಂತ ಹೇಗಿದೆ ನೋಡಿ. ಜೀವ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳ್ಬೋದಾ ನೀವು? ಇಷ್ಟೆಲ್ಲ ಯಾತಕ್ಕೆ ಬಂದಿದ್ದು? ಜೀವ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿದ್ರಲ್ಲ ನೀವು, ಅದನ್ನೆಲ್ಲ ಬಂದಿರೋದು. ಆದ್ದರಿಂದ ನಿಮ್ಮ ಸಿದ್ಧಾಂತನೇ ತಪ್ಪು. ಸಾಧಾರಣ ನೀವು ಕೇಳಿದಿರೋ ಇಲ್ಲಪ್ಪ ಈ ಆಕ್ಷೇಪಗಳನ್ನ? ಇದಕ್ಕೆ ಯಾಕೆ ಉತ್ತರ ಕೊಡಬೇಕು? ಹೇಳಿ. ಬ್ರಹ್ಮ ಜೀವ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿದ್ರು ಇಲ್ಲಪ್ಪ? ಜೀವ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿದ್ರು ಇಲ್ಲೋ? ಜೀವ ಬ್ರಹ್ಮದ ಕಾರ್ಯವಲ್ಲ ಅಂತಲೂ ಹೇಳಿದ್ವಿ. ಜೀವ ಬ್ರಹ್ಮದ ಕಾರ್ಯವಲ್ಲ ಅಂತಲೂ ಹೇಳಿದ್ವಿ. ಜೀವ ಬ್ರಹ್ಮದ ಕಾರ್ಯವಲ್ಲ ಅಂತ ಹೇಳಿದ್ವಿ. ಆಗಲ್ಲ. ಇವಾಗ ಕಾರ್ಯದ ಪ್ರಶ್ನೆ ಹೇಳಿಲ್ಲ ನಾವು, ಕಾರ್ಯದ ಪ್ರಶ್ನೆ ಹೇಳಿಲ್ಲ. ಜೀವ ಬ್ರಹ್ಮಕ್ಕಿಂತ ಕಾರ್ಯವಾಗುವುದು ಅಂತ ಹೇಳಿಲ್ಲ, ಅಲ್ಲ ಅಂತ ಹೇಳಿಲ್ಲ. ಜೀವ ಬ್ರಹ್ಮದ ಕಾರ್ಯವಲ್ಲ ಅಂತ ನೀವು ತಿಳ್ಕೊಂಡಿದ್ದೆ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇವಾಗ ಹೇಳಿದ್ದೇನು, ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮ ಜೀವನಕ್ಕಿಂತ ಬೇರೆ ಅಂತ ಹೇಳಿಲ್ಲ, ಅಷ್ಟೇ ಹೇಳಿರೋದು. ಅಲ್ಲೂ ಅಷ್ಟೇ, ಕಾರ್ಯ ಕಾರಣಕ್ಕಿಂತ ಬೇರೆ ಅಲ್ಲ, ಕಾರಣ ಕಾರ್ಯಕ್ಕಿಂತ ಬೇರೆ. ಜಗತ್ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮ ಜಗತ್ತಿಗಿಂತ ಬೇರೆ, ಇಷ್ಟೇ ಇದೆ. ಏನು ಬ್ರಹ್ಮ ಜೀವನಿಗಿಂತ ಬೇರೆ, ಬ್ರಹ್ಮ ಜೀವನಿಗಿಂತಲೂ ಬೇರೆ, ಬ್ರಹ್ಮ ಜಗತ್ತಿಗಿಂತಲೂ ಬೇರೆ. ಗೊತ್ತಾಯ್ತಾ? ಇವಾಗ ಜೀವನು ಬ್ರಹ್ಮ ಸೃಷ್ಟಿ ಮಾಡಿ, ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಆದ್ದರಿಂದ ಬ್ರಹ್ಮ ಸೃಷ್ಟಿ ಮಾಡ್ದು ಅಂತ ಹೇಳಿದ್ರು ಒಂದೇ, ಜೀವ ಸೃಷ್ಟಿ ಮಾಡ್ದ ಅಂತ ಹೇಳಿದ್ರು ಒಂದೇ ಅಂತಾನೆ. ಕಿಂಚಿಜ್ಞ ಅಲ್ಲ ತರಬಾರ್ದು. ಇವಾಗ ನಾವು ಕೇಳ್ತಾ ಇರೋದು ಇಷ್ಟೇ, ಕಿಂಚಿಜ್ಞ ಆದರೆ ಬೇರೆ ಬೇರೆನೇ ಆದರೆ ಜೀವ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಯಾಕೆ ಹೇಳಿದ್ರಿ? ಸಾಮರ್ಥ್ಯದ ಪ್ರಶ್ನೆ ಇಲ್ಲಪ್ಪ ಬಂತು. ಇವಾಗ ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ನಾನು ಹೇಳ್ತಾ ಇದ್ರೆ ನೀವು ಇನ್ನೇನೋ ಇನ್ನೊಂದು ಉತ್ತರ ಹೇಳಿದ್ರೆ, ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಷ್ಟು ಇಟ್ಕೊಳ್ಳಿ. ಜೀವ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಆದ್ರೆ ಬ್ರಹ್ಮ ಜೀವಕ್ಕಿಂತ ಇನ್ನೂ ದೊಡ್ಡ, ಇನ್ನೂ ಹೆಚ್ಚಿಂದೇನೋ ಇದೆ. ಹಾಗಾಗಿ ಜೀವ ಸೃಷ್ಟಿ ಮಾಡಿದ್ರೆ ಬ್ರಹ್ಮ ಸೃಷ್ಟಿ ಮಾಡಿದ್ರೆ ಅಲ್ಲ. ಗೊತ್ತಾಯ್ತಾ? ನೋಡಿ, ಮೊನ್ನೆ ಅವ್ರು ಹೇಳಿದಲ್ಲ, ಸಬ್ಸೆಟ್ ಅಂತ ಹೇಳಿದ್ರಲ್ಲಮ್ಮ. ಅಂದರೆ ಇದು ಬ್ರಹ್ಮ ಆದರೆ ಇದೊಂದು, ಇದು ನಿಜವಾಗ್ಲೂ ಅದಕ್ಕಿಂತ ಬೇರೆ ಅಲ್ಲ. ಆದರೂ ಕೂಡ ಆದ್ದರಿಂದ ಒಂದು ಸಬ್ಸೆಟ್, ಆದ್ದರಿಂದ ಬ್ರಹ್ಮ ಸೃಷ್ಟಿ ಮಾಡ್ತು ಅಂದರೆ ಇದು ಸೃಷ್ಟಿ ಮಾಡ್ತು ಅಂತ ಅರ್ಥವಲ್ಲ. ನೀನು ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನೋದೊಂದೇ ನೀನು ಜ್ಞಾಪಕ ಇಟ್ಕೊಂಡಿರೋದು.
ಆದರೆ ಬ್ರಹ್ಮಜೀವನಿಗಿಂತ ಬೇರೆ ಅಂತ ಹೇಳೋದು ನೀವು ಮರ್ತು ಬಿಟ್ಟಿದ್ಯಾ? ಗೊತ್ತಾಗ್ತಾ ಇದೆಯಾ ಉತ್ತರಗಳು? ಇವಾಗ ಎಲೆ ಮರಕ್ಕಿಂತ ಬೇರೆಯಲ್ಲ, ಎಲೆ ಮರಕ್ಕಿಂತ ಬೇರೆಯಲ್ಲ. ಗೊತ್ತಾಯ್ತಾ? ಎಲೆ ಮರಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿದೆಯಲ್ಲ. ಮತ್ತು ಎಲೆ ತಲೆ ಮೇಲೆ ಬಿದ್ದರೆ ಸತ್ತೋಗ್ತಾರಾ? ಮರ ತಲೆ ಮೇಲೆ ಬಿದ್ದರೆ ಸಾಯ್ತಾರೋ ಇಲ್ವಾ ಅಂತ ಕೇಳಿದ್ರೆ ಅರ್ಥ ಇದೆಯಾ ಅದಕ್ಕೆ? ಎಲೆ ಮರಕ್ಕಿಂತ ಬೇರೆಯಲ್ಲ ಅಂತ ಹೇಳಿದ್ಮೇಲೆ ಮರ ಬಿದ್ದಿರು ಒಂದೇ, ಎಲೆ ಬಿದ್ದಿರು ಒಂದೇ ಅಂತ ಅರ್ಥವಾಗುತ್ತೇನಪ್ಪ? ಅರ್ಥವಾಯ್ತಲ್ಲ? ಅಲ್ಲಿಗೇನಾಯಿತು? ಅವನೇನು ಮರಿತಾ ಇರೋದು ಅಂದರೆ, ಓ ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನೋ ಭಾಗ ಮಟ್ಟಿಗೆ ತೊಗೊಂಡು ಪ್ರಶ್ನೆ ಕೇಳ್ತಾ ಇದ್ದಾನೆ. ಆದರೆ ಬ್ರಹ್ಮ ಜೀವನಿಗಿಂತ ಬೇರೆ ಅನ್ನೋದನ್ನು ಅವನು ತಿಳ್ಕೊಳ್ಳಿಲ್ಲ, ಜ್ಞಾಪಕ ಇಟ್ಕೊಂಡಿಲ್ಲ. ಗೊತ್ತಾಗ್ತಾಯಿದೆ? ನೋಡಿ, ದುಃಖಿಯಾದ ಜೀವನ ಬ್ರಹ್ಮವೇ, ಆದರೂ ಬ್ರಹ್ಮವು ಜೀವನಿಗಿಂತ ಬೇರೆಯೇ. ಸ್ವರೂಪದಲ್ಲಿ ಒಂದೇ ಆಗಿದ್ದರೂ ಬ್ರಹ್ಮಕ್ಕಿರೋ ಸಾಮರ್ಥ್ಯ ಜೀವನಕ್ಕೆ ಸರ್ವಥಾ ಇಲ್ಲ. ಇದನ್ನು ಸಂದೇಹಿಸೋ ಅಗತ್ಯವಿಲ್ಲ, ಏಕೆಂದರೆ ದೃಷ್ಟಾಂತಗಳಿವೆ. ವಿಜ್ಞಾನದ ಪ್ರಕಾರ ವಜ್ರವೂ ಹಿಂಗಾಲ್ವೇ, ಇದ್ದಿಲೂ ಹಿಂಗಾಲ್ವೇ. ಏನಪ್ಪ? ಎರಡೂ ಹಿಂಗಾಲ ತಾನೆ, ಕಾರ್ಬನ್ನೇ ತಾನೆ. ಡೈಮಂಡು ಕಾರ್ಬನ್ನೇ, ಚಾರ್ಕೋಲು ಕಾರ್ಬನ್ನೇ. ಆದರೆ ಡೈಮಂಡ್ನಲ್ಲಿ ವಿಶೇಷ ಇಲ್ವೇ? ಅದಲ್ಲ. ಆದ್ದರಿಂದ ಸ್ವರೂಪದಲ್ಲಿ ಇದ್ದಿಲು ವಜ್ರಕ್ಕಿಂತ ಬೇರೆಯಲ್ಲ, ಆದರೂ ವಜ್ರವು ಇದ್ದಿರಿಗಿಂತ ಬಹಳ ಶ್ರೇಷ್ಠವೇ. ಹಾಗೆಯೇ ಬ್ರಹ್ಮವು ಜೀವನಿಗಿಂತ ಶ್ರೇಷ್ಠವೇ. ಇನ್ನು ಸೃಷ್ಟಿ ಸ್ಥಿತಿ ಲಯಗಳು ಜೀವರುಗಳಿಂದ ಬೇರೆಯಾದ ಬ್ರಹ್ಮದ್ದೇ. ಅಂದರೆ ಉತ್ತರಾರ್ಧದಲ್ಲಿ ಬರುತ್ತೆ ನೋಡಿ. ಉತ್ತರಾರ್ಧ ಅಂತ ಹೇಳ್ತೀನಿ ಕೇಳಿ. ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ಜಗತ್ತಿಗಿಂತ ಬೇರೆ. ಈ ವಾಕ್ಯದಲ್ಲಿ ಇದಕ್ಕೆ ಪೂರ್ವಾರ್ಧನೇ, ಅದು ಉತ್ತರಾರ್ಧ. ಪೂರ್ವಾರ್ಧ ಏನೋ ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಉತ್ತರಾರ್ಧ ಏನೋ ಬ್ರಹ್ಮ ಜಗತ್ತಿಗಿಂತ ಬೇರೆ. ಅರ್ಥಾಯ್ತಾ? ಇವಾಗ ಯಾವ ಬ್ರಹ್ಮ ಜಗತ್ತಿಗಿಂತ ಬೇರೆ ಇದೆಯೋ ಅದು ಸೃಷ್ಟಿ ಮಾಡ್ತಾ ಇರೋದು. ಯಾವ ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲವೋ ಅವನು ಸೃಷ್ಟಿ ಮಾಡ್ತಾ ಇಲ್ಲ. ಯಾವ ಬ್ರಹ್ಮ ಜೀವನಕ್ಕಿಂತ ಬೇರೆಯೋ ಅವನು ಸೃಷ್ಟಿ ಮಾಡ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಇವಾಗ ಗೊತ್ತಾಯ್ತಲ್ಲಪ್ಪ? ಸೃಷ್ಟಿ ಅಂದ್ರೂ ಅದು ಒಂದು ಕಾರ್ಯ ಥರ ಕಾಣಿಸುತ್ತಲ್ಲ, ಅಂದರೆ ಕಾರ್ಯವೇ. ಹಾಗಾದ್ರೆ ಮೂಲ ಕಾರಣವಾದ ಬ್ರಹ್ಮವೇ ಸೃಷ್ಟಿ ಮಾಡ್ತದೆ ಅಂತ ನಾವು ಹೇಳೋಕ್ಕೆ ಸಾಧ್ಯ? ಅದು ಆಮೇಲೆ ನೋಡ್ಕೊಳ್ಳೋಣ. ಬ್ರಹ್ಮ ಸೃಷ್ಟಿ ಮಾಡ್ತಾ ಇದೆ ಅಂತ ನಾವು ಉಪಾದಾನ ನಿಮಿತ್ತ ಎಲ್ಲ ಕಾರಣಗಳು ಅದೇ ಅಂತ ಹೇಳಿದ್ವೋ ಇಲ್ವಾ? ಇವಾಗ ಸದ್ಯಕ್ಕೆ ಅಷ್ಟು ಇಟ್ಕೊಳ್ಳಿ, ಆಮೇಲೆ ನೋಡೋಣ. ಅದನ್ನು ಒಪ್ಕೊಂಡೆ ಪ್ರಶ್ನೆ ಕೇಳಿ. ಅಲ್ಲಿಗೇನಾಯಿತು? ಬ್ರಹ್ಮವು ಯಾವ ಬ್ರಹ್ಮ ಜೀವನಿಗಿಂತ ಬೇರೆ ಇದೆಯೋ ಅದು ಸೃಷ್ಟಿ ಮಾಡ್ತಾ ಇದೆ. ಜೀವನ ಮಾಡಲ್ಲ, ಮಾಡೋಕ್ಕಾಗೋದು ಇಲ್ಲ. ನೋಡಿ, ಖಂಡಿತವಾಗಲೂ ಸೃಷ್ಟಿ ಜೀವರದಲ್ಲ. ಶಂಕರ ವಾಕ್ಯಗಳು ಹೇಳಿ. ನ ಯಥೋಕ್ತ ವಿಶೇಷಣಸ್ಯ ಜಗತಃ ಯಥೋಕ್ತ ವಿಶೇಷಣಂ ಈಶ್ವರಂ ಮುಕ್ತ್ವಾ ಸಂಸಾರಿಣೋ ವಾ ಉತ್ಪತ್ತ್ಯಾದಿ ಸಂಭಾವಯಿತುಂ ಶಕ್ಯಂ. ಇಂಥ ಜಗತ್ತಿದೆಯಲ್ಲಪ್ಪ ಇದು, ಇಂಥ ಜಗತ್ತು ಅಂಥ ಪರಮೇಶ್ವರನಿಂದ ಆಗಬೇಕೇ ವಿನಃ ಇಂಥ ಜೀವನದಿಂದ ಆಗೋಕ್ಕೆ ಸಾಧ್ಯವಿಲ್ಲ. ಶಂಕರ್ ಕೊಡೋ ದೃಷ್ಟಾಂತಗಳು ಹೇಗಿದೆ ನೋಡಿ. ನೋಡಪ್ಪ, ನಾವು ದೊಡ್ಡ ದೊಡ್ಡ ಅಣೆಗಳು ಕಟ್ತೀವಿ, ಅಣೆಕಟ್ಟುಗಳು. ಏನು ಇಂಜಿನಿಯರ್ಗಳು ಭಾಳ ಬುದ್ಧಿ ಇರೋಲ್ಲ ಸೇರಿಕೊಂಡು ಏನೇನೋ ಮಾಡಿರ್ತಾರೆ, ಹೌದೇ ಇಲ್ಲ? ಸ್ವಲ್ಪ ವರ್ಷ ಆದಮೇಲೆ ಅಲ್ಲೆಲ್ಲ ಹೂಳು ತುಂಬ್ಕೊಂಡ್ಬಿಡುತ್ತೆ. ಅದನ್ನ ಎತ್ತೋದೊಂದು ಮಹಾರಾಗಳೇ, ಯಾವಲ್ಲೊಂದ್ಸಲ ಕಿತ್ಕೊಂಡು ಹೋಗುತ್ತೆ.
ನೀವು ಕಲೆಕ್ಟ್ ಮಾಡ್ತಾ ಇರೋ ನೀರು ಯಾವುದೋ ಒಂದು ಕಡೆಯಿಂದ ಬಂದಿರೋದು ಆಗಿದೆಯಲ್ಲ. ಈಗ ಈ ಪೃಥ್ವಿನಲ್ಲಿರೋ ಮಳೆ ನೀರೆಲ್ಲ ಸಮುದ್ರಕ್ಕೆ ಹೋಗ್ತಾ ಇದೆ. ಎಲ್ಲ ಮಣ್ಣು ಹೊತ್ಕೊಂಡು ಹೋಗ್ತಾ ಇಲ್ವೇನಪ್ಪ? ಎಲ್ಲ ಹೂಳು ತುಂಬ್ಕೊಂಡ್ಬಿಡ್ತು, ಅದನ್ನು ಎತ್ತಬೇಕು ಅಂತ ಯಾರಾದರೂ ಹೇಳ್ತಾರ? ನೀರೇನಾದರೂ ಉಕ್ಕಿ ಬಂದ್ಬಿಡ್ತಾವೆ ಹೊರಗಡೆ? ಏನಪ್ಪ ಹೇಳ್ಬ? ಸಮುದ್ರ ನಾತಿಕ್ರಾಮಂತಿ. ನಿಜವಾಗ್ಲೂ ಆ ಶಾಂತಿ ಸಾಗರ ನೋಡಿಬಿಟ್ರೆ ನಡುಕ ಬರುತ್ತೆ. ಏನು ಜಲರಾಶಿ ಅಂದರೆ ಭೂಮಂಡಲ 2/3 ಜಲರಾಶಿ, ಅದು ಅಷ್ಟು ದೊಡ್ಡದು. ಅಲೆಗಳೇ ಇಲ್ಲ, ಶಾಂತವಾಗಿರುತ್ತೆ. ಹಾಗ್ರಿ ಇದೆ, ನಾವು ಮಾಡೋಕ್ಕೆ ಸಾಧ್ಯವೇ? ನಾವು ಒಂದು ಬಲ್ಬ್ ಹಾಕ್ತೀವಪ್ಪ ಇಲ್ಲಿ, ಅದಕ್ಕೆ ಸತ್ತು ಸುಣ್ಣಬಾಗ್ತೀವಿ. ಅವನು ಪ್ರಪಂಚಕ್ಕೆಲ್ಲ ಒಂದು ಬಲ್ಬ್ ಹಾಕ್ತಾನಲ್ಲಪ್ಪ ಅವನು. ಇಲ್ಲಿ ಬೆಳಕು ಇಷ್ಟೇ ಬರೋದು, ಪ್ರಪಂಚಕ್ಕೆಲ್ಲ ಬರುತ್ತಲ್ಲ ಬೆಳಕು. ಇದು ಪವರ್ ಖರ್ಚಾಗ್ತಾ ಇರುತ್ತೆ. ಬಲ್ಬು ಹಬ್ಬ ಅಂದರೆ 1 ವರ್ಷ ಬರುತ್ತೆ. ಅದು ಕೋಟಿ ವರ್ಷಗಳಿಂದ ಮುಂದುವರಿತಾ ಇದೆಯಲ್ಲ. ಇನ್ನೂ ನೋಡಿ, ಇವಾಗ ನೀವು ಇವಾಗ ಓವರ್ ಟ್ಯಾಂಕ್ ಮಾಡಿದ್ದಾರೆ, ಸಂಪು ಮಾಡಿದ್ದಾರೆ. ಸಂಪಿನಿಂದ ಕೆಳಗಡೆ ಮೇಲೆ ಕಳಿಸ್ಬಿಡ್ತೀರ. ನೀರು ಯಾವಾಗಲೂ ಕೆಳಗಡೆಯಿಂದ ಮೇಲಕ್ಕೆ ಹೋಗಲ್ಲ. ಆದರೆ ನೀವು ಅದನ್ನು ಬಲಾತ್ಕಾರ ಮಾಡಿ ತಳ್ಳಿದ್ದೀರ, ಆದ್ದರಿಂದ ತುಂಬ ದೊಡ್ಡವರು. ನೀವೇ ನೋಡಿ, ನರ್ಮದಾ ನದಿ ಇದೆ. ನರ್ಮದಾ ನದಿ ಹುಟ್ಟೋದು ಅಮರಕಂಟಕ್ನಲ್ಲಿ, ಬೆಟ್ಟಗಳಿಂದ ಹರಿದು ಬರುತ್ತೆ. ಅಂದರೆ ಅಲ್ಲಿ ನೀರು ಎಲ್ಲಿಂದ ಹೋಯ್ತು? ಗಂಗಾ ನದಿ ಯಮುನಾ ನದಿಗಿದ್ದ ಹಾಗೆ ಅದು ಹಿಮ ಏನಲ್ಲ, ಮಂಜುಗಡ್ಡೆ ಕರಗಿ ಬಂದಿರೋದಲ್ಲ. ನೀರು ಯಾವುದು? ಭೂಮಿ ಒಳಗಿತ್ತು. ಭೂಮಿ ಒಳಗಿರೋದನ್ನೇ ಮೇಲೆ ಬಂದಿದೆ ಅಂತ ತಾನೇ ಅರ್ಥ. ಹೇಗ್ರಿ ಬಂತು? ಯಾವುದ್ರಿ ಪಂಪು? ನಿಮ್ಮ ಮನೆ ಒಳಗೆ ಪಂಪ್ ಇದೆಯೋ ಇಲ್ಲೋ? ಹಾಗೆ ಅಲ್ಲೂ ಇರಬೇಕೋ ಇಲ್ಲೋ ಒಂದು. ಅದು ಯಾವನು ಹಾಕಿದ್ದದು? ಅರ್ಥ ಆಗ್ತಾ ಇದೆಯಾ? ಭಗವಂತನ ಹೃದಯ ಮಾಡಿದ್ದಾನೆ. ನಾವು ಪಂಪ್ ಮಾಡ್ತೀವಿ, ಒಂದು ಇದೊಂದು ಪಂಪು, ಅದು ಒಂದು ಪಂಪು. ಆ ಪಂಪು 3 ತಿಂಗಳಿಗೆ ಒಂದು ಸಲ ಹೋಗ್ತಾ ಇರುತ್ತೆ, ಏನೋ ರಿಪೇರಿ ಮಾಡಬೇಕು, ಸುಣ್ಣಬೇಕು. ಇದು 100 ವರ್ಷ 120 ವರ್ಷ ಬದುಕಿರ್ತಾರೆ, ಹೊಡ್ಕೊಳ್ತಾನೆ ಇರ್ತದೆ ರೇಟಲ್ಲಿ. ಓಡಿದ್ರೆ ಜೋರ ಪಡ್ಕೊಳುತ್ತೆ, ನಿಧಾನವಾಗಿರುತ್ತೆ. ಏನು ಅರೇಂಜ್ಮೆಂಟ್ ಇದು? ಅದಕ್ಕೆ ಗೊತ್ತಾಯ್ತು ನಿಮಗೆ, ನ್ಯೂಟನ್ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ನ್ಯೂಟನ್ ಫ್ರೆಂಡ್ ಒಬ್ಬ ಇದ್ದ, ಅವನು ಒಂಥರ ಪಿಲ್ಟು ಸೈಂಟಿಸ್ಟ್. ಇಬ್ಬರು ಫ್ರೆಂಡ್ಸು. ಸರಿ, ಅವನು ನಾಸ್ತಿಕ, ದೇವರಿಲ್ಲ ಬರಿಲ್ಲ ಅಂತಾನು ಅವನು. ಸರಿ ಆಗೋಯ್ತು. ನ್ಯೂಟನ್ ಹತ್ರ ಅವನೊಂದು ಒಳ್ಳೆ ಇದು ಮಾಡಿದ್ದ, ಯಾವುದೋ ಒಂದು ಆ್ಯಪ್ರೇಟಸ್ಸು. ಆ್ಯಪ್ರೇಟಸ್ ಏನಂದರೆ ನವಗ್ರಹಗಳು ಓಡಾಡ್ತಾ ಇರೋದು, ಮಧ್ಯ ಸೆಂಟ್ರಲ್ಲಿ ಸೂರ್ಯ ಇದ್ದಾನೆ. ಸರಿಯಾಗಿ ಏನೇನೋ ಸ್ಪ್ರಿಂಗುಗಳು ಅದು ಇದು ಎಲ್ಲ ವೀಲ್ಸ್ ಎಲ್ಲ ಹಾಕಿ ಮಾಡಿದ್ದಾನೆ. ಅದನ್ನು ಅಲ್ಲಿ ಎಲ್ಲ ಈಗ ಅಂದ್ಬಿಟ್ರೆ ಕೀ ಕೊಟ್ಟರೆ ಅದು ಹಾಕಿ ಸುತ್ತುತ್ತೆ, ಹೋಗ್ತಾಯಿದೆ. ಅದು ಹೋಗ್ತಾಯಿದೆ. ಇವನು ಅಲ್ಲಿ ಕೂತ್ಕೊಂಡು ಏನೋ ಮಗ್ನವಾಗಿದ್ದಾನೆ ಕ್ಯಾಲ್ಕುಲೇಷನ್ಸ್ನಲ್ಲಿ. ಅವನ ಫ್ರೆಂಡ್ ಬಂದ್ಬಿಟ್ಟ. ಫ್ರೆಂಡ್ ಬಂದಿದ್ದ, ಅವ್ನು ಹೋಗ್ತಾಯಿದ್ದೆ, ಹೋಗ್ತಾಯಿದ್ದೆ ನೋಡ್ದ, ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಬಿಟ್ಟ. ತುಂಬ ಹೊತ್ತು ನೋಡ್ದ. ಆಮೇಲೆ ಹೇಳ್ದ, ಹೂಕೊಂಡ, ಐಸಾಕ್, ಹೂ ಮೇಡ್ ದಿಸ್? ಯಾರು ಮಾಡಿದ್ದಿದ್ದಾನ ಅಂತ ಕೇಳ್ದ. ಅವನಲ್ಲಿಂದ ನೋಬಡಿ ಅಂದ. ನೀವು ಸರಿಯಾಗಿ ಗಮನಿಸಲಿ ಅನ್ಕೊಡ. ನಾ ಸಿ ಲುಕ್ ಐ ಆಮ್ ಆಸ್ಕಿಂಗ್ ಫಾರ್ ದಿಸ್ ಆಪರೇಟರ್ಸ್, ಹೂ ಮೇಡ್ ದಿಸ್ ಅಂದ. ಐ ಟೋಲ್ಡ್ ಯು ನೋಬಡಿ ಅಂದ. ಅವನು ಸಿಟ್ಟು ಬಂದ್ಬಿಡ್ತು. ಯು ಆರ್ ಕಿಡ್ಡಿಂಗ್ ಮೀ? ವರ್ಕಿಂಗ್ ಸೋ ನೈಸ್ಲಿ. ಯಾರು ಮಾಡಿದ್ದು ಅಂದರೆ ಯಾರೂ ಇಲ್ಲ ಅಂತೀಯ, ಏನು ಅರ್ಥ ಅದಕ್ಕೆ ಅಂದ. ಅವನು ಹೇಳ್ದ,
ಅಲ್ಲೇ ನಿಜವಾಗ್ಲೂ ಸೌರಮಂಡಲ ಮಾಡೋದಕ್ಕೆ ಯಾರೂ ಬೇಕಾಗಿಲ್ಲ ಅಂತ ಇದೆಯಾ ನೀನು? ಇಲ್ಲೊಂದು ಆಪ್ರೇಟರ್ಸ್ ಮಾಡೋದಕ್ಕೆ ಒಬ್ಬರು ಬೇಕಾ? ಗೊತ್ತಾಯ್ತಾ? ಯಾವುದೋ ಅಕ್ಕಶ್ಚಿತ ಆಪ್ರೇಟರ್ಸ್ ಮಾಡೋದಕ್ಕೆ ಯಾರೋ ಒಬ್ಬರು ಬೇಕೇ ಬೇಕು. ಸೌರಮಂಡಲ ಮಾಡೋದಕ್ಕೆ ಯಾರು ಬೇಡ. ಅದ್ರ ಮಟ್ಟಿಗೆ ಆಯ್ತಂತೆ ಪ್ರಕೃತಿ ಅವ್ನು ವ್ಯಾಪಿಸ್ಕೊಂಡ. ಗೊತ್ತಾಗ್ತಾ ಇದೆ ನಿಮಗೆ? ಆದ್ದರಿಂದ ಏನು ಹೇಳಿದಾಗಾಯಿತು ಇಲ್ಲಿ ಅಂದರೆ, ಜೀವನ ಖಂಡಿತವಾಗಲೂ ಇದನ್ನು ಮಾಡೋಲ್ಲ. ಭಾಷ್ಯಕಾರ ಪದ ಉದ್ದಕ್ಕೂ ಬರೆದಾರೆ, ಶ್ರುತಿಗಳು ಹೇಳುತ್ತೆ. ಈಗ ಒಂದು ಪ್ರಶ್ನೆ, ಅರೆ ಜೀವನ ಅಲ್ವಾ ಮಾಡಿರೋದು, ಶ್ರುತಿನಲ್ಲಿ ಕೂಡ ಹೇಳಿದೆಯಲ್ಲ ಅಂತಾನೆ. ಇವಾಗ ಇದು ಬೇರೆ ಪ್ರಶ್ನೆ ಆಗೋಯ್ತು. ಈಗ ಏನಂದರೆ ಹೇಳಿದೆ, ಓ ಸ್ವಯಂ ದೇವತಾ ಈಕ್ಷತ ಹಂತಾಂ ಇಮಾಸ್ತಿಸ್ರೋ ದೇವತಾ ಅನೇನ ಜೀವನಾತ್ಮ ಪುರುಷನಾಮರೂಪೇ ವ್ಯಾಕರವಾಣಿ. ಇಲ್ಲಿ 3 ದೇವತೆಗಳಿದ್ದಾರೆ. ಇಲ್ಲಿ ದೇವತೆಗಳು ಅಂದರೆ ಜೀವರು. ಈ 3 ದೇವತೆಗಳಿದ್ದಾರೆ. ಇವರಲ್ಲಿ ನಾನು ಪ್ರವೇಶ ಮಾಡಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ದ. ನೋಡಿ ಇನ್ನೊಂದು ಸಲ ಭಗವಂತನ ಹೇಳ್ದ, ಬ್ರಹ್ಮ ಹೇಳ್ತು, 3 ದೇವತೆಗಳನ್ನ ತೋರಿಸ್ಬಿಟ್ಟು ಹೇಳ್ತು. ಯಾವುದು 3 ದೇವತೆಗಳು ಅಂದರೆ ತೇಜಸ್ಸು, ಜಲ, ಪೃಥ್ವಿ, 3 ದೇವತೆಗಳು. ಈ 3 ದೇವತೆಗಳಲ್ಲಿ ಪ್ರವೇಶ ಮಾಡಿ ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ, ರೂಪಗಳೆಲ್ಲ ವಿಂಗಡಿಸ್ತೀನಿ ಅಂತ ಹೇಳ್ದ. ಇದು ಶ್ರುತಿ ಹೇಳಿರೋದು ಈ ಮಾತು. ಶ್ರುತಿ ಮಾತು ಏನು ಹೇಳ್ತೀವಿ ಒಂದು ಸಲ ಹೇಳು, ನೀನು ಹೇಳು ನೋಡ. ಶ್ರುತಿ ಏನು ಹೇಳ್ತೇಳು? 3 ತೇಜಸ್ಸು, ಜಲ, ಪೃಥ್ವಿ 3 ಉಪಯೋಗಿಸ್ಕೊಂಡು ಸೃಷ್ಟಿ ಮಾಡ್ತೀನಿ. ಸುಮ್ಮನೆ ಅಷ್ಟೇ ಹೇಳ್ಬಿಟ್ಟೆ, ನೀನು ಪೂರ್ತಿ ಹೇಳಿಲ್ಲ. ಹೇಳು. ಅನುಪ್ರವೇಶ ಮಾಡಿ ಸೃಷ್ಟಿ ಮಾಡಿ ಈ 3 ಉಪಯೋಗಿಸ್ಕೊಂಡು. ಯಾವ 3? ಯಾರು? 3 ದೇವತೆಗಳು. ಅವ್ರು ಜೀವ ಇರ್ತಾನೆ, ಅದನ್ನು ಹೇಳಿ. ಇಲ್ಲಿ ಪ್ರಶ್ನೆ ಇರೋದು ಬಿಟ್ಬಿಡು, ಸಂದರ್ಭ ಇರೋದು ಬಿಟ್ಬಿಡು, ಅದನ್ನೇ ಬಿಟ್ಬಿಟ್ರೆ. ಇವಾಗ ಪ್ರಶ್ನೆ ಏನಿರೋದು? ಜೀವನ ಉತ್ಪತ್ತಿ ಮಾಡಲ್ಲ ಅಂತ ಹೇಳಿರೋದು. ಅವನು ಕೇಳ್ತಾ ಇರೋದೇನೋ ಜೀವನ ಉತ್ಪತ್ತಿ ಮಾಡ್ತಾ ಇದ್ದಾನಲ್ಲ. ಅಲ್ಲೇನು ಹೇಳಿರೋದು? ಈ ಪರಮಾತ್ಮನು ಜೀವರೂಪದಿಂದ ಒಳಗಡೆ ಪ್ರವೇಶ ಮಾಡಿ ಸೃಷ್ಟಿ ಮಾಡ್ತಾ ಇದ್ದಾನೆ. ವಾಕ್ಯಾನುಸಾರ ನೋಡಿ, ಬ್ರಹ್ಮವು ಈ 3 ದೇವತೆಗಳು ಜೀವರೂಪದಿಂದ ಪ್ರವೇಶ ಮಾಡಿ ಸೃಷ್ಟಿ ಮಾಡ್ತೀನಿ ಅಂತ ಇದ್ದಾನೆ. ಅಲ್ಲಿ ಜೀವನ ತಾನೇ ಮಾಡ್ತಾ ಇರೋದು. ನಾನು ಅನುಪ್ರವೇಶ ಮಾಡಿ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅದು ಬ್ರಹ್ಮನೇ ಮಾಡ್ತಾ ಇದ್ದಾನೆ. ಸರಿ, ಅನುಪ್ರವೇಶ ಮಾಡಿ ಮಾಡ್ತೀನಿ ಅಂತ ಇದ್ದಾನಲ್ಲ, ಅಲ್ಲಿ ಏನು ನೋಡಿ, ಇದನ್ನು ಹೇಗೆ ಬಿಡಿಸ್ಬೇಕು ಅಂತ. ಅನುಪ್ರವೇಶ ಮಾಡಿ ಅನ್ನೋದು ಜೀವನ ಸಂಬಂಧಿಸಿದ್ದು, ಈ ರೂಪದಿಂದ ಮಾಡಿದ್ದ. ಮಾಡ್ತಾ ಇರೋದು ಅವನೇ. ಒಂದು ದೃಷ್ಟಾಂತ ನೋಡಿ ಹೇಳ್ತೀನಿ. ಇವಾಗ ಯಾವುದೋ ಬಹಳ ಸೂಕ್ಷ್ಮ ವಸ್ತು ಒಂದಿದೆ, ಅದನ್ನು ನೋಡೋದಕ್ಕೆ ಮೈಕ್ರೋಸ್ಕೋಪ್ ಉಪಯೋಗಿಸ್ಕೊಂಡೆ. ಮೈಕ್ರೋಸ್ಕೋಪನ್ನು ಉಪಯೋಗಿಸ್ಕೊಂಡು ನಾನು ನೋಡ್ತಾ ಇದ್ದೀನಿ ಅಂದಾಗ ಮೈಕ್ರೋಸ್ಕೋಪ್ ನೋಡ್ತಾ ಇದೆ ಅಂತ ಆಗುತ್ತಾ? ನೋಡ್ತಾ ಇರೋದು ಮೈಕ್ರೋಸ್ಕೋಪ ನಾನು. ಅರ್ಥ ಆಯ್ತಾ ದೃಷ್ಟಾಂತ? ಮೈಕ್ರೋಸ್ಕೋಪನ್ನು ಉಪಯೋಗಿಸ್ಕೊಂಡು ನಾನು ನೋಡ್ತೀನಿ ಅಂದರೆ ಅಲ್ಲಿಗೆ ಮೈಕ್ರೋಸ್ಕೋಪ್ ನೋಡ್ತಾ ಇರೋದು ಅಂತ ಅರ್ಥವಾ? ಅಲ್ಲ. ಹಾಗೆಯೇ ಜೀವಾತ್ಮ ರೂಪದಿಂದ ಪ್ರವೇಶ ಮಾಡಿ ಸೃಷ್ಟಿ ಮಾಡ್ತೀನಿ ಅಂದರೆ ಸೃಷ್ಟಿ ಮಾಡೋ ನಾನು, ಆದರೆ ಜೀವಾತ್ಮ ರೂಪದಿಂದ ಪ್ರವೇಶ ಮಾಡ್ತೀನಿ. ಅರ್ಥ ಆಯ್ತಾ? ಇವಾಗ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ? ಜೀವಾತ್ಮ ರೂಪದಿಂದ ಪ್ರವೇಶ ಮಾಡಿ 3 ದೇವತೆಗಳಿದ್ದಾರೆ, ಅವರು ಜೀವರುಗಳು.
ಆ ಜೀವರೂಪದಿಂದ ಪ್ರವೇಶ ಮಾಡಿಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ದಾನೆ. ಇವಾಗ ಜೀವರೂಪದಿಂದ ಪ್ರವೇಶ ಮಾಡಿ ಅಂದರೆ ಮೈಕ್ರೋಸ್ಕೋಪನ್ನು ಇಟ್ಕೊಂಡು ಅಂದ ಹಾಗೆ. ಮೈಕ್ರೋಸ್ಕೋಪನ್ನು ಇಟ್ಕೊಂಡ್ರೆ ದಿಟ, ಆದರೆ ಮಾಡ್ತಾ ಇರೋದು ಇವನೇ, ನೋಡ್ತಾ ಇರೋದು ಇವನೇ. ಗೊತ್ತಾಯ್ತಾ? ಹಾಗೆಯೇ ಜೀವರೂಪದಿಂದ ಪ್ರವೇಶ ಮಾಡಿ ಅನ್ನೋದು ದಿಟ, ಆದರೆ ಮಾಡ್ತಾ ಇರೋದು ಬ್ರಹ್ಮ. ಈ ಪ್ರಶ್ನೆ ಸಹಕಾರಿ ಕಾರಣ ಅದನ್ನು ಸಹಕಾರಿ ಕಾರಣ ಜೀವ ಹಾಗೆ ಇಟ್ಕೋಬೋದು, ಸಹಕಾರಿ ಕಾರಣ ಅಂತ ಇಟ್ಕೋಬೋದು. ಇವಾಗ ನೋಡಿ, ಹೌದು ಹೌದು ಕರೆಕ್ಟ್. ಇವಾಗ ನೋಡ, ಅಲ್ಲ ರೀ, ಪರಮಾತ್ಮನು ಸರ್ವಶಕ್ತನು, ಜೀವಾತ್ಮನು ಕಿಂಚಿತ್ ಶಕ್ತನು, ಸ್ವಲ್ಪನೇ ಯೋಗ್ಯತೆ ಇರೋದು. ಸರ್ವಶಕ್ತನಾಗಿರ್ತಕ್ಕಂಥವನು ಇವನು ಉಪಯೋಗ ಮಾಡ್ಕೊಂಡು ಮಾಡ್ತಾನೆ ಅಂದರೆ ಯಾತಕ್ಕೆ ಮಾಡಬೇಕು? ಅವನೇ ಯಾತಕ್ಕೆ ಮಾಡೋಕ್ಕಾಗಲ್ಲ? ಇವನು ಸಹಾಯ ಯಾತಕ್ಕೆ ಬೇಕು ಅವನಿಗೆ? ಗೊತ್ತಾಯ್ತಾ? ಇವನು ಸಹಾಯ ಬೇಕು ಅಂದರೆ ಅವನು ಸರ್ವಶಕ್ತ ಹೇಗಾಗ್ತಾನೆ? ಪ್ರಶ್ನೆಗಳು ಗೊತ್ತಾಗ್ತಾ ಇದೆಯಾ? ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ಬೇಕು ತಾನೆ ಇವಾಗ. ನೋಡಿ ಏನೇನು ಪ್ರಶ್ನೆಗಳು. ಜೀವನ ರೂಪದಿಂದ ಯಾಕೆ ಪ್ರವೇಶ ಮಾಡಬೇಕು? ಅವನೇನು ಅದರಿಂದ ಲಾಭ ಪಡ್ಕೋಬೇಕು? ಏನು ಅನುಕೂಲ ಆಗುತ್ತೆ? ಸರಿ, ಅನುಕೂಲ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದರೆ ನೀನು ಸರ್ವಜ್ಞ ಆಗಿದ್ಕೊಂಡು ನೀನೇ ಯಾಕೆ ಮಾಡಲಿಲ್ಲ? ಅವನ ಸಹಾಯ ಯಾತಿಗೆ ತೊಗೊಂಡೆ? ಅಲ್ಲಿ ನೀನು ಸರ್ವಶಕ್ತ ಅನ್ನೋದೇನಾಯಿತು? ಪ್ರಶ್ನೆಗಳು ಗೊತ್ತಾಗ್ತಾ ಇದೆಯಾ ಸ್ಪಷ್ಟವಾಗಿ? ಉತ್ತರ ಸರಿಯಾಗಿ ತಿಳ್ಕೊಳ್ಳಿ. ನೋಡಿ, ನಿಮಗೆ ಈ ಸಮಯದಲ್ಲಿ ಉತ್ತರ ಅರ್ಥವಾಗುತ್ತೆ. ಆದರೆ ನಿಮ್ಮ ಮನೆಗೆ ಹೋಗಿ ಪುನಃ ನೋಡದೇ ಇದ್ದೀರಿ ಇದನ್ನು ಮರೆತು ಹೋಗುತ್ತೆ, ಜ್ಞಾಪಕ ಇರೋಲ್ಲ. ತೀರ ಪ್ರತಿ ಸಲ ಉಪನ್ಯಾಸ ಆದಾಗಲೂ ಹೊಸದಾಗೆ ಕಾಣಿಸುತ್ತೆ, ಹಾಗಾಗಬಾರ್ದು. ಇವಾಗ ನೋಡಿ, ಜೀವನು ಯಾಕೆ ಬೇಕೇ ಬೇಕು ಅಂತ ನೋಡ್ತೀನಿ. ನೋಡಿ ಇಲ್ಲಿ ನೋಡಿಪ್ಪ, ನಾಮರೂಪಗಳನ್ನು ಮಾಡಬೇಕು ಅಂದರೆ ಇವಾಗ ಭೂಮಿಯನ್ನು ಮಾಡಬೇಕು ಅಂದರೆ ಆ ಪಂಚತನ್ಮಾತ್ರೆಗಳು ಅದು ಇದು ಏನೇನೋ ಇರುತ್ತೆ, ಅದನ್ನೆಲ್ಲ ಇಟ್ಕೊಂಡು ತಾನೇ ಮಾಡಬೇಕು ಅವನು. ಹೌದಾನೆ? ಅಂದರೆ ಆ ಭೂತ ಮಾತ್ರೆಗಳೆಲ್ಲ ಅದಕ್ಕೆ ಸಂಪರ್ಕ ಬರಬೇಕು, ಅವನು ಸಂಪರ್ಕ ಬಂದು ಮಾಡಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಾ ಇಲ್ಲ? ತನ್ಮಾತ್ರೆಗಳು ಅಂದರೆ ಉಪಾದಾನ ಕಾರಣ. ಮಣ್ಣಿದ್ದಾಗೆ ಮಡಿಕೆ ಮಾಡೋದಕ್ಕೆ ಮಣ್ಣು ಬೇಕು ಅಂದರೆ ಕೆಸರು ಮಾಡಿಕೊಂಡು ಅದನ್ನು ಮಾಡಿ ಹೀಗೆ ತಾನೇ ಮಾಡಬೇಕು ಅವನು. ಇನ್ನೊಂದು, ಅವನು ಏನು ಮಾಡಬೇಕೋ ಅದನ್ನು ಮುಂಚೆ ಮನಸ್ಸಿನಲ್ಲಿ ಯೋಚನೆ ಮಾಡಿ ಬುದ್ಧಿನಲ್ಲಿ ಪಡ್ಕೋಬೇಕೋ ಇಲ್ಲೋ? ಇವಾಗ ನೋಡಿ, ಸೂರ್ಯನ ಸೃಷ್ಟಿ ಮಾಡಬೇಕು ಅಂದರೆ ಸೂರ್ಯನ ಚಿತ್ರ ಅವನಿಗೆ ಬರಬೇಕು. ಬಂದಮೇಲೆ ಅದಕ್ಕೆ ತಕ್ಕಂತೆ ಈ ತನ್ಮಾತ್ರೆಗಳ ಉಪಾದಾನ ಕಾರಣ ತಗೊಂಡು ಆ ಆಕಾರದಲ್ಲಿ ನಿಲ್ಲಿಸಬೇಕು, ತಟ್ಟಿ. ಗೊತ್ತಾಯ್ತಾ? ಈಗ ನೋಡಿ, ಅಲ್ಲಿಗೆ ಏನು ಬೇಕಾಯಿತು ಅಂದರೆ ಅವನ ಮನಸ್ಸು ಬುದ್ಧಿ ಇದ್ದೇ ಇರಬೇಕು, ಮತ್ತು ಮಾತ್ರೆಗಳ ಸ್ಪರ್ಶ ಆಗಬೇಕು. ಅರ್ಥವಾಗ್ತಾ ಇದೆಯಾ? ಆದ್ದರಿಂದ ಇವಾಗ ನೋಡಿ, ಮಾತ್ರೆಗಳು ಸ್ಪರ್ಶ ಆಗೋದಕ್ಕೆ ಅವನ ದೇಹ ಇಲ್ಲ. ಯಾವುದಕ್ಕೆ? ಬ್ರಹ್ಮಕ್ಕೆ. ಜೀವರಿಗಿದೆ. ಯೋಚನೆ ಮಾಡಿ ಆಕಾರ ಯೋಚನೆ ಮಾಡಿ ತಿಳ್ಕೊಳ್ಳೋದಕ್ಕೆ ಅವನಲ್ಲಿ ಮನಸ್ಸಿಲ್ಲ, ಆದರೆ ಜೀವನದಲ್ಲಿ ಮನಸ್ಸಿದೆ. ಅರ್ಥವಾಗ್ತಾ ಇದೆಯಾ? ನನ್ನ ಕಣ್ಣು ಅಷ್ಟು ಸೂಕ್ಷ್ಮವಾಗಿರೋ ವಸ್ತುವನ್ನು ನೋಡೋದಕ್ಕೆ ಸಾಮರ್ಥ್ಯ ಇಲ್ಲ, ಮೈಕ್ರೋಸ್ಕೋಪ್ ತೊಗೋತೀನಿ. ಅರ್ಥವಾಗ್ತಾ ಇದೆಯಾ? ಆದ್ದರಿಂದ ವಿಶೇಷ ಜ್ಞಾನವನ್ನು ಯಾವ ವಸ್ತುವನ್ನು ತಯಾರು ಮಾಡಬೇಕೋ ಆ ವಸ್ತುವಿನ ವಿಶೇಷ ಜ್ಞಾನವನ್ನು ಪಡ್ಕೊಳ್ಳದೆ ವಸ್ತು ತಯಾರು ಮಾಡೋಕ್ಕಾಗಲ್ಲ. ಆ ವಸ್ತುವಿನ ವಿಶೇಷ ಜ್ಞಾನ ಪಡ್ಕೋಬೇಕಾಗಿದ್ದರೆ ಮನಸ್ಸು ಬುದ್ಧಿ ಬೇಕು, ಅದು ಬ್ರಹ್ಮದಲ್ಲಿಲ್ಲ, ಜೀವನದಲ್ಲೇ ಇರಬೇಕು.
ಇದೆ, ಜೀವನದಲ್ಲಿದೆ. ಆಮೇಲೆ ಈ ಮಾತ್ರೆಗಳ ಸಂಸರ್ಗ ಬೇರೆ ಆಗಬೇಕು. ಅಂದರೆ ಅದನ್ನು ಮುಟ್ಟಿಸ್ಕೊಂಡು ಮಾಡಬೇಕು, ಕೈ ಕೆಸರು ಮಾಡ್ಕೊಂಡು ಮಾಡಬೇಕು. ಇವೆರಡೂ ಜೀವರಲ್ಲೇ ಸಾಧ್ಯ, ಈ ಜೀವರಲ್ಲಿದೆ. ಆದ್ದರಿಂದ ಇವ್ರ ಮುಖಾಂತರ ಮಾಡ್ತೀನಿ ಅಂತ ಹೇಳಿದ್ದಾನೆ. ಗೊತ್ತಾಯ್ತಾ? ಅಲ್ಲಿಗೆ ಮುಂದಿನ ಪ್ರಶ್ನೆ, ಅಲ್ಲಿಗೆ ಅವನು ಸರ್ವಶಕ್ತಿ ಹೇಗಾಯಿತು? ಅವನೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾನಲ್ಲ. ಪ್ರಶ್ನೆ ಫಾಲೋ ಮಾಡ್ತಾ ಇದ್ದೀರಾ? ಇವಾಗ ನೋಡಿ, ಸರಿ, ಇವಾಗ ಮನಸ್ಸು ಬುದ್ಧಿಯನ್ನು ಸೃಷ್ಟಿ ಮಾಡಿದ್ಯಾರು? ದೇವತೆ ತಾನೇ ಮಾಡ್ಕೊಳ್ತಾ? ಜೀವ ತಾನೇ ಮಾಡ್ಕೊಳ್ತಾನ? ನಮ್ಮ ಮನಸ್ಸು ಬುದ್ಧಿ ನಾವು ತಯಾರು ಮಾಡ್ಕೊಂಡಿಲ್ವಲ್ಲ, ಪರಮಾತ್ಮನಿಂದಲೇ ಬಂದಿದೆ ಅದು. ಹಾಗೆಯೇ ಶರೀರ ಕೂಡ ಪರಮಾತ್ಮನಿಂದ ಬಂದಿದೆ. ಅಂದರೆ ದೇವತೆಗಳ ಶರೀರ ಒಂಥರ ಸೂಕ್ಷ್ಮವಾಗಿದೆ, ಶರೀರ ಅಂತ ಇಟ್ಕೊಳ್ಳಿ, ಅದು ಪರಮಾತ್ಮ ತಯಾರು ಮಾಡಿರೋದು. ಅಂದರೆ ಅವನು ಅದಕ್ಕೆ ಮುಂದಿನ ಸೃಷ್ಟಿ ಮಾಡೋದಕ್ಕೆ ಅವನಿಗೆ ಅಲ್ಲಿ ಅವಕಾಶ ಇಲ್ಲ. ಯಾಕೆ? ಬ್ರಹ್ಮದಲ್ಲಿ ಈ ಮನಸ್ಸು ಬುದ್ಧಿ ಈ ಶರೀರಗಳು ಇಲ್ಲ, ಅವನು ಮಾಡೋಕ್ಕಾಗಲ್ಲ. ಆದ್ದರಿಂದ ಅವನೇನು ಮಾಡ್ತಾನೆ? ಮುಂಚೆ ಇದನ್ನು ಸೃಷ್ಟಿ ಮಾಡಿ ಆಮೇಲೆ ಅವ್ರ ಮುಖಾಂತರ ಅದನ್ನು ಮಾಡ್ತಾನೆ. ಅದಕ್ಕೆ ದೃಷ್ಟಾಂತ ನೆನಪು ಇಟ್ಕೊಳ್ಳಿ. ನಾನು ಮೈಕ್ರೋಸ್ಕೋಪನ್ನು ಸೃಷ್ಟಿ ಮಾಡಿ ಮೈಕ್ರೋಸ್ಕೋಪ್ನ ಯೂಸ್ಕೊಂಡು ಅದನ್ನು ನೋಡ್ತೀನೋ ಇಲ್ವಾ? ನಾನು ಸೃಷ್ಟಿ ಮಾಡಿದ ಮೈಕ್ರೋಸ್ಕೋಪ್ ನಾನೇ ತಾನು ಮಾಡಿದ್ದು. ಆದರೆ ಮೈಕ್ರೋಸ್ಕೋಪ್ನ ಉಪಯೋಗ ಮಾಡದೇ ಇದ್ದರೆ ನನಗೆ ಆ ವಸ್ತು ಕಾಣಿಸೋದಿಲ್ಲ. ಆದ್ದರಿಂದ ಏನು ಹೇಳಿದಾಗಾಯಿತು ಅಂದರೆ, ಸೃಷ್ಟಿ ಮಾಡಿದ ಈ ಕೆಲಸಕ್ಕೆ ಅವನೇ ಬೇಕಿದ್ದರೂ ಕೂಡ ಅದನ್ನು ಸೃಷ್ಟಿ ಮಾಡಿದೆ ನಾನು, ಬ್ರಹ್ಮ. ಆದ್ದರಿಂದ ಅವನ ಸರ್ವಶಕ್ತಿತ್ವಕ್ಕೆ ಹಾನಿ ಇಲ್ಲ. ಅವನೇ ಒಂದು ಇನ್ಸ್ಟ್ರುಮೆಂಟ್ ತಯಾರು ಮಾಡಿ ಆ ಇನ್ಸ್ಟ್ರುಮೆಂಟಿನ ಮುಖಾಂತರ ಮುಂದಿನ ಕೆಲಸ ಮಾಡಿದ್ದಾನೆ. ನಾನು ಈಗಿನ ಕಾಲದ ಭಾಷೆ ಉಪಯೋಗಿಸಿ ಮಾತಾಡ್ತಾ ಇದ್ದೀನಿ. ಶಾಸ್ತ್ರ ದೃಷ್ಟಿಯಲ್ಲಿ ಹೇಳಿಬಿಟ್ರೆ ನಿಮಗೆ ಕಷ್ಟವಾಗ್ಬಿಡುತ್ತೆ, ಅರ್ಥ ಆಗೋದಿಲ್ಲ. ಅನುಪ್ರವೇಶ ಮಾಡಿ ಅಂತ ಹೇಳಿದ್ರೆ ಏನು ಇಂಪಾರ್ಟೆನ್ಸ್ ಅದೇ ನಾವೇನು ತಿಳ್ಕೋಬೇಕು? ಏನು ತಿಳ್ಕೊಬೇಕು ಅಂದರೆ, ಮುಂಚೆ ದೇವತೆಗಳನ್ನು ಸೃಷ್ಟಿ ಮಾಡೋದು ಅವನೇ, ಪರಮಾತ್ಮನೇ ಸೃಷ್ಟಿ ಮಾಡಿರೋದು. ಆಮೇಲೆ ಅವನು ಉಪಯೋಗಿಸ್ಕೊಳ್ತಾನೆ ಅಂದರೆ ಮುಂದಿನ ಕೆಲಸಕ್ಕೆ ಇವನು ಸೃಷ್ಟಿ ಮಾಡೋದಕ್ಕೆ ಅವನಿಗೆ ಆ ಸಲಕರಣೆಗಳಿಲ್ಲ, ಅವನು ಸಲಕರಣೆ ತಯಾರು ಮಾಡ್ಕೊಂಡಿದ್ದಾನೆ. ಅಂದರೆ ಸೃಷ್ಟಿ ಮಾಡೋದಕ್ಕೆ ಯಾವ ಸಲಕರಣೆಗಳು ಬೇಕೋ ಆ ಸಲಕರಣೆಗಳನ್ನು ಮುಂಚೆ ಸೃಷ್ಟಿ ಮಾಡಿದ್ದಾನೆ, ಅವರೇ ದೇವತೆಗಳು. ಅವ್ರ ಮುಖಾಂತರ ಮಾಡಿಸ್ತಾನೆ. ಇನ್ನು ಚೆನ್ನಾಗಿ ಜ್ಞಾಪಕಿಟ್ಕೊಳ್ಳಿ, ಮೈಕ್ರೋಸ್ಕೋಪ್ ನಾನೇ ತಯಾರು ಮಾಡಿ ನಾನು ನೋಡೋಕ್ಕಾಗದೇ ಇರೋ ವಿಷಯ ಅದ್ರ ಮುಖಾಂತರ ನೋಡ್ತೀನಿ. ಪದ ದೇವತೆಗಳು ಅನ್ನೋ ಪದ ಈಗ ಮೈಕ್ರೋಸ್ಕೋಪ್ ಅಂದರೆ ನನಗೆ ಬಂದಂಗಾಗುತ್ತೆ. ಈ ದೇವತೆಗಳು ಅಂದರೆ ಅದನ್ನು ಕಾಣೋದಿಲ್ಲ, ಏನಿಲ್ಲ. ನೀವು ಕಾಣದೇ ಇದ್ದೀರಿ ಏನಂತೆ, ನೀವು ಕಾಣಬೇಕು ಅಂತೇನಿಲ್ಲ. ಇದೇ ಥರ ಅವರು ಒಂದು ಶರೀರ ಇದೆ, ಸೂಕ್ಷ್ಮವಾಗಿರೋ ಒಂದು ಶರೀರ ಇದೆ ಅಷ್ಟೇ. ಅಲ್ಲಿ ಮನಸ್ಸು ಬುದ್ಧಿಗಳಿದೆ, ಗೊತ್ತಾಯ್ತಲ್ಲ? ಆದ್ದರಿಂದ ಅದನ್ನು ಮಾಡ್ಕೊಂಡು ಮಾಡಿದೆ. ಇವಾಗ ಸರ್ವಜ್ಞತ್ವಕ್ಕೂ ಹಾನಿ ಬರಲಿಲ್ಲ, ಸರ್ವಶಕ್ತಿಗೆ ಹಾನಿ ಬರಲಿಲ್ಲ. ಅಲ್ಟಿಮೇಟ್ ಓನರ್ ಅವನು, ಅಲ್ಟಿಮೇಟ್ ಓನರ್ ಇದಕ್ಕೆಲ್ಲ ಓನರ್ ಅವನೇ. ಓನರ್ ಅಂತ ಹೇಳಬಾರ್ದು, ಪೂರ್ತಿ ಸೃಷ್ಟಿ ಅವನೇ ಮಾಡ್ತಾ ಇರೋದು, ಪೂರ್ತಿ ಅವನದೇ ಜವಾಬ್ದಾರಿ. ಪಾಯಿಂಟ್ ಗೊತ್ತಾಯ್ತಾ ಪ್ರತಿಯೊಬ್ಬರಿಗೂ? ನೋಡಿ, ಅಂದರೆ ಏನು ಹೇಳ್ತಾರೆ ಅಂದರೆ, ಅನುಪ್ರವೇಶ ಮಾಡಿ ಅನ್ನೋದೇನಪ್ಪ ಅಂದರೆ ಅದು ಜೀವನಕ್ಕೆ ಸಂಬಂಧಿಸಿರೋದು. ಅಂದರೆ ಜೀವನಗಳನ್ನು ತಯಾರು ಮಾಡಿ ಅಂತ. ಸೃಷ್ಟಿ ಮಾಡೋದು ಇವನೇ. ಅರ್ಥ ಆಗಲಿಲ್ವಾ? ಅನುಪ್ರವೇಶ ಮಾಡಿದ್ರೆ ಏನಪ್ಪ ಅಂದರೆ
ಜೀವ ರೂಪದಲ್ಲಿ ಅವೇನು ಪ್ರವೇಶ ಮಾಡಿದ್ರೆ ಜೀವನ ತಯಾರು ಮಾಡಿ ಒಳಗಡೆ ಹೋದ ಅಂತ. ಜೀವರುಗಳು ಶರೀರ ತಯಾರು ಮಾಡಿಬಿಟ್ಟ, ಅವ್ರ ಒಳಗಡೆ ಇವನು ಪ್ರವೇಶ ಮಾಡ್ದ ಅಂತ. ಪ್ರವೇಶ ಮಾಡಿದ ಇವಾಗ ಜೀವಾತ್ಮ ರೂಪದಿಂದ ಪ್ರವೇಶ ಮಾಡಿ ಆಯಿತು. ಇವಾಗ ಆ ಪರಮಾತ್ಮನೇ, ಅಷ್ಟು ದೊಡ್ಡ ಪರಮಾತ್ಮನು ಸಣ್ಣದಾಗಿ ಇಲ್ಲಿ ತೋರ್ಕೊಂಡಿದ್ದಾನೆ. ಇವಾಗ ಈ ಇನ್ಸ್ಟ್ರೂಮೆಂಟ್ ಮುಖಾಂತರ ಮಾಡಿದ್ರೆ ಮಾಡ್ಬೋದು ಅದನ್ನೆಲ್ಲ. ಅರ್ಥ ಆಗ್ತಾ ಇದೆಯಾ? ಇವಾಗ ನೋಡಿ ಅದನ್ನು ಶಾಸ್ತ್ರೀಯ ಹೇಳಪ್ಪ. ಇದು ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡೂ ಬ್ರಹ್ಮವೇ ಅಂತ ಹೇಳಿದ ಮೇಲೆ ಈ ಸಲಕರಣೆಗಳು ಯಾಕೆ ಬೇಕಿತ್ತು ಅಂತ ದೇವತೆಗಳಾಗಲಿ ಇದರಲ್ಲಿ ಯಾಕೆ ಬೇಕು? ಇವಾಗ ಹೇಳ್ತೀನಿ. ಪ್ರಶ್ನೆ ಗೊತ್ತಾಯ್ತಾ? ಅವನೇ ನಿಮಿತ್ತ ಕಾರಣ ಅಂತ ಹೇಳಿದ್ಮೇಲೆ ಇವಾಗ ಜೀವಾತ್ಮ ತೊಗೊಂಬಂದ್ಬಿಟ್ನಲ್ಲ ಅಂತ ಬರುತ್ತೆ. ಇವಾಗ ಜೀವನ್ನು ಅವನೇ ಸೃಷ್ಟಿ ಮಾಡಿದ್ದಾದಮೇಲೆ ಅವನು ನಿಮಿತ್ತ ಕಾರಣ ಹೇಗೆ ಆಗ್ತಾನೆ? ಇವನೇ ತಾನೇ ನಿಮಿತ್ತ ಕಾರಣನೂ ಆಗ್ತಾನೆ. ನಾನೇ ಮೈಕ್ರೋಸ್ಕೋಪ್ ತಯಾರು ಮಾಡಿ ನೋಡಿದ್ರೆ ಆವಾಗ ನಾನು ನೋಡ್ತಾ ಇರೋ ನಾನು ನೋಡೋದಕ್ಕೆ ಏನು ಬೇಕೋ ಅನುಕೂಲ ಮಾಡ್ಕೊಳ್ತಾ ಇರೋದು ನಾನೇ. ಆದ್ದರಿಂದ ನಿಮಿತ್ತ ಕಾರಣದ ಇವನು ಅಂತ ಹೇಳೋದಕ್ಕೇನು ಅಡ್ಡಿ ಇಲ್ಲ. ಸ್ಪಷ್ಟ ಇದಲ್ಲ? ಅದಕ್ಕೆ ಇಲ್ಲಿ ನಾಮರೂಪಗಳನ್ನು ವಿಂಗಡಿಸುವನು ಅನ್ನೋದು ಬ್ರಹ್ಮಕ್ಕೆ ಸಂಬಂಧಿಸಿದ್ದು, ಅನುಪ್ರವೇಶ ಮಾಡಿರೋದನ್ನು ಜೀವರಿಗೆ ಸಂಬಂಧಿಸಿದ್ದು. ಯಾಕೆಂದರೆ ನಾಮರೂಪ ವ್ಯಾಕರಣ ಮಾಡುವುದಕ್ಕೆ, ವ್ಯಾಕರಣ ಅಂದರೆ ವಿಂಗಡಿಸೋದು, ನಾಮರೂಪಗಳನ್ನು ವಿಂಗಡಿಸೋದಕ್ಕೆ ಮುಂಚೆ ನಾಮರೂಪಗಳ ವಿಶೇಷ ಜ್ಞಾನ ಬೇಕು. ತೇಜಸ್ಸು ಅಪ್ಪು ಅನ್ನ ಮಾತ್ರೆಗಳ ಸಂಬಂಧವಾಗಬೇಕು. ಭೂತ ಮಾತ್ರೆಗಳ ಸಂಬಂಧವಾದ ಕೆಸರು ಅದನ್ನು ತಗೋಬೇಕು. ಇದು ಜೀವನ ಮೂಲಕ ಆಗುವ ಕೆಲಸವಾದ್ದರಿಂದ ಪರಮಾತ್ಮನ ಈ ಮೂರು ದೇವತೆಗಳನ್ನು ತಾನೇ ಪ್ರವೇಶ ಮಾಡಿ ನಾಮರೂಪಗಳನ್ನು ವಿವರಿಸ್ತಾನೆ. ಈ ಕೆಲಸ ಮಾಡಬೇಕಾಗಿದ್ದರೆ ಈ ರೂಪ ಬೇಕು. ಅದಕ್ಕೆ ಅವ್ರು ರೂಪನ ತಯಾರು ಮಾಡಿಬಿಟ್ಟು ಆ ರೂಪದ ಮುಖಾಂತರ ಅವ್ರು ಮಾಡ್ತಾನೆ. ಸ್ಪಷ್ಟವಾಯ್ತಾ ಪ್ರತಿಯೊಬ್ಬರಿಗೂ? ಮುಂದೆ ನೋಡಿ ಶಂಕರ ಏನು ಹೇಳ್ತಾರೆ ಹೇಳಿ. ನಚ ಗಿರಿ ನದಿ ಸಮುದ್ರಾದಿಷು ನಾನಾ ವಿಧೇಷು ನಾಮರೂಪೇಷು ಅನೀಶ್ವರಸ್ಯ ಜೀವಸ್ಯ ವ್ಯಾಕರಣ ಸಾಮರ್ಥ್ಯಮಸ್ತಿ. ಅಂದರೆ ಇವನಲ್ಲ ಅವನ ಅನೀಶ್ವರನು ಅಂದರೆ, ಅಯ್ಯೋ ಈಶ್ವರನಿಗಿಂತ ಬೇರೆ, ಈಶ್ವರನ ಎಷ್ಟು ಸಾಮರ್ಥ್ಯವನು, ಇವನು ಯಾಕಶ್ಚಿತ್ಯವನು. ಇವನು ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ. ಈ ಗಿರಿ ನದಿ ಸಮುದ್ರಗಳು ಇದನ್ನೆಲ್ಲ ಮಾಡೋಕ್ಕಾಗುತ್ತೆ ಅವನ ಕೈಯಲ್ಲೇ? ಖಂಡಿತವಾಗ್ಲೂ ಆಗಲ್ಲ. ಇದೇನು ನಾವು ಕೇಳಿದ್ದೀವಲ್ಲ, ಸೌಭರಿ ಸೃಷ್ಟಿ ಮಾಡ್ದ, ವಿಶ್ವಾಮಿತ್ರನ ಸೃಷ್ಟಿ ಮಾಡ್ದ ಅಂತ ಕೇಳಿದ್ವಿ. ವಿಶ್ವಾಮಿತ್ರ ಸೃಷ್ಟಿ ಇದೆಯಲ್ಲಪ್ಪ, ಅನ್ಯಮಿಂದರಂ ಕರಿಷ್ಯಾಮಿ ತಿಷ್ಠ ಅಂದ. ಅಂದ್ರೇನು? ಅವನು ತ್ರಿಶಂಕು ಬೀಳ್ತಾ ಇದ್ದಾನೆ ಅಲ್ಲಿಂದ, ಇವನು ಸ್ವರ್ಗಕ್ಕೆ ಕಳಿಸ್ಬಿಟ್ಟ ಸಶರೀರವಾಗಿ. ಅವನು ಇಂದ್ರ ಒಂದು ಒದ್ದ, ಅದನ್ನು ಕೆಳಗಡೆ ಬೀಳ್ತಾ ಇದ್ದಾನೆ, ತಲೆ ಕೆಳಗಡೆ ಬೀಳ್ತಾ ಇದ್ದಾನೆ. ಓ ಓ ಓ ಓ ಅಂತ ಹೋಗ್ಕೊಡ್ತಾ ಇದ್ದಾನೆ. ಆವಾಗ ಇವನು ಹೇಳ್ತಾನೆ ವಿಶ್ವಾಮಿತ್ರ, ಏನು ಹೆದರಬೇಡ ನೀನು, ತಿಷ್ಠ ಅಲ್ಲಿರು. ಅವನು ಸ್ವರ್ಗಲೋಕ ಇಲ್ತದೆ, ನಾನು ನಿಂಗೊಂದು ಸ್ವರ್ಗಲೋಕ ನಾನೇ ಇಟ್ಕೊಡ್ತೀನಿ, ಅನ್ಯಮಿಂದರಂ ಕರಿಷ್ಯಾಮಿ ಅಂತೇಳಿ ಸೃಷ್ಟಿ ಮಾಡಿಕೊಡ್ತಾನೆ. ಇಷ್ಟೆಲ್ಲ ಮಾಡಿದೆಯಲ್ಲ ಅಂತ ಕೇಳಿದ್ರೆ ನೋಡಿ ಭಾಷ್ಯಕಾರ ಹೇಳೋದು, ಜಗದುತ್ಪತ್ಯಾದಿ ವ್ಯಾಪಾರಂ ವರ್ಜಯಿತ್ವಾ ಅನ್ಯದ್ ಅಣಿಮಾಧ್ಯಾತ್ಮಕಂ ಐಶ್ವರ್ಯಂ ಮುಕ್ತಾನಾಂ ಭವಿತುಮರ್ಹತಿ. ಜಗದ್ವ್ಯಾಪಾರಸ್ತು ನಿತ್ಯಸಿದ್ಧಸ್ಯ ಈಶ್ವರಸ್ಯೈವ. ಏನಂದರೆ ಮಹಾಮಹಾಯೋಗಿ ಪುರುಷರಿದ್ದಾರೆ ನಿಜ, ಅವ್ರು ಸೃಷ್ಟಿಗಳು ಮಾಡಿರೋದು ನಿಜ, ಆದರೆ ಎಲ್ಲ ಯಾಕಶ್ಚಿತ್ತು
ಯಾವುದೋ ಒಂದು ಭಾಗ. ಎಮ್ಮೆ ಈ ವಿಶ್ವಾಸದ ಸೃಷ್ಟಿ ಅಂತ ಹೇಳೋದು ಗೊತ್ತಾಯ್ತಾ. ಆದರೆ ಜಗದ್ವ್ಯಾಪಾರಸ್ತು ಸಂಪೂರ್ಣ ಜಗತ್ತಿನ ವಿಚಾರ ತಗೊಂಡಾಗ ಈಶ್ವರನ ಬಿಟ್ಟು ಇನ್ನೊಬ್ಬರು ಮಾಡೋಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಅದರಿಂದ ಇಲ್ಲೇನು ಹೇಳಿದಾಗಾಯಿತು ಪೂರ್ತಿ ನೋಡಿ. ಮುಂಚೆ ಎತ್ಕೊಳ್ತಾ ಹಿತ ಅಕರಣದ ಆಕ್ಷೇಪದಲ್ಲಿ ಅವನ ಆಕ್ಷೇಪ ಇದು ನೋಡ್ರಿ, ಬ್ರಹ್ಮ ಸೃಷ್ಟಿ ಮಾಡಿದೆ, ನೀವೇ ಹೇಳಿದ್ದೀರ. ಜೀವನ ಬ್ರಹ್ಮಕ್ಕಿಂತ ಬೇರೆಯಲ್ಲ, ಅದನ್ನು ನೀವೇ ಹೇಳಿದ್ದೀರ. ಅಲ್ಲಿಗೇನಾಯಿತು? ಜೀವನೇ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಆಯಿತು. ಇವನೆಂಥ ಅವನು ಅಂದರೆ ತನಗೆ ಅಹಿತವಾಗಿರೋದು ತಾನೇ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿಲ್ಲ, ನಿಮ್ಮ ಸಿದ್ಧಾಂತ ಚೆನ್ನಾಗಿಲ್ಲ. ಅದಕ್ಕೇನು ಹೇಳಿದ್ರು, ನೋಡಪ್ಪ ಜೀವನ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಅನ್ನೋದು ಮಟ್ಟಿಗೆ ನೀನು ಜ್ಞಾಪಕ ಇಟ್ಕೊಂಡಿದ್ಯಾ. ಆದರೆ ಬ್ರಹ್ಮ ಜೀವನಕ್ಕಿಂತ ಬೇರೆ ಅನ್ನೋದು ನೀನು ಜ್ಞಾಪಕ ಇಟ್ಕೊಳ್ಳಿಲ್ಲ. ಗೊತ್ತಾಯ್ತಾ? ಬ್ರಹ್ಮಕ್ಕಿಂತ ಬೇರೆ ಅಲ್ಲದೆ ಇರೋ ಜೀವನ ಮಾಡಲಿಲ್ಲ. ಇದನ್ನು ಯಾವ ಬ್ರಹ್ಮವು ಜೀವನಕ್ಕಿಂತ ಬೇರೆ ಅಲ್ವೋ ಅದು ಮಾಡಿರೋದು. ಗೊತ್ತಾಯ್ತಾ? ಆದ್ದರಿಂದ ಇದರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ಮೇಲೆ ಅವನು ಹೊಟ್ಟದ ಒಬ್ಬ ಸಾಧಕ ಮುಮುಕ್ಷು ಅವನ ಪ್ರಶ್ನೆ ಕೇಳ್ದ. ಏನು ಕೇಳ್ದ? ಅದು ಸರಿ, ಭಗವಂತನೇ ಮಾಡಿದ್ದಾನೆ ನಮ್ಗೆ ಗೊತ್ತು. ಆದರೆ ಶ್ರುತಿಯಲ್ಲಿ ಅನೇನ ಜೀವೇನಾತ್ಮ ಪುರುಷ ನಾಮರೂಪೇ ವ್ಯಾಕರವಾಣಿ ಅಂತಿದೆಯಲ್ಲ, ಜೀವರು ಮುಂದೆ ಪ್ರವೇಶ ಮಾಡಿದೆ ಅಂತ ಅಲ್ಲಿಗೆ ಜೀವ ಮಾಡಿದಾಗ ಆಯ್ತಲ್ಲ. ಅಂದರೆ ಹಾಗಲ್ಲ. ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ಅಂದರೆ ಜೀವ ರೂಪದಲ್ಲಿ ಪ್ರವೇಶಿಸಿ, ಅಂದ್ರೇನು? ಇನ್ಸ್ಟ್ರೂಮೆಂಟ್ ತಯಾರು ಮಾಡಿಕೊಂಡು ಆ ಇನ್ಸ್ಟ್ರೂಮೆಂಟ್ ಮುಖಾಂತರ ಸೃಷ್ಟಿ ಮಾಡೋನು ನಾನು. ಮೈಕ್ರೋಸ್ಕೋಪ್ ತಾನೇ ತಯಾರು ಮಾಡಿ ನಾನೇ ಸೂಕ್ಷ್ಮವಾಗಿರೋ ವಸ್ತುಗಳು ನೋಡ್ತೀನಿ. ಹಾಗೇನೇ ಇಲ್ಲೂ ಗೊತ್ತಾ? ಅಲ್ಲೇ ಹಾಗಿದ್ದರೆ ಇವನ ಜೊತೆ ಯಾತಕ್ಕಿರಬೇಕು? ಇವನ ಯಾತಕ್ಕೆ ತೊಗೋಬೇಕು ಅಂದರೆ ಮಾತ್ರ ಸಂಸರ್ಗವಾಗಬೇಕು. ಈ ಪದಗಳ ಜ್ಞಾಪಕ ಇಟ್ಕೊಂಡಿರಿ. ಮಾತ್ರ ಸಂಸರ್ಗ. ಮಾತ್ರ ಸಂಸರ್ಗ ಅಂದ್ರೇನು? ಉಪಾದಾನ ಕಾರಣ ಇಟ್ಕೊಂಡು ತಾನು ಮಾಡಬೇಕು. ಆ ಉಪಾದಾನ ಕಾರಣ ಸಂಪರ್ಕಕ್ಕೆ ಬರಬೇಕು. ಬ್ರಹ್ಮ ಸಂಪರ್ಕಕ್ಕೆ ಬರೋಲ್ಲ. ಗೊತ್ತಾಯ್ತಲ್ಲ? ಅದು ಗೊತ್ತಲ್ಲ, ನೀರು ಅಂಟ್ಕೊಳ್ದೇ ಇರೋ ಕಮಲ, ನೀರು ಅಂಟ್ಕೊಳ್ಳಲ್ಲ ಅದು. ಆದ್ದರಿಂದ ಅದನ್ನು ಅಂಟ್ಕೊಳ್ತಕ್ಕಂಥ ಜೀವನಿಗೆ ಆಗುತ್ತದು. ಯಾಕೆಂದ್ರೆ ಶರೀರ ಇದೆ, ಅವನಿಗಿಲ್ಲ. ಆದ್ದರಿಂದ ಅವನು ಈ ಕೆಲಸ ಮಾಡ್ತಾಯಿದ್ದಾನೆ. ಹಾಗಿದ್ರೆ ಅವನ ಸರ್ವಶಕ್ತಿತ್ವಕ್ಕೆ ಅಪಾಯ ಬರಲಿಲ್ವಾ? ಇಲ್ಲ. ಯಾಕೆಂದರೆ ಇವನು ಸೃಷ್ಟಿ ಮಾಡೋದು ಅವನೇ. ಅವನಲ್ಲಿರೋ ಬಲ ಇವಂದೇ. ಅವನಿದ್ರು ಓನ್ಲಿ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಉಪಕರಣ, ಸಹಕಾರಿ ಕಾರಣ. ಅರ್ಥ ಆಯ್ತಾ? ಅಲ್ಲಿಗೆ ಹಿತ ಅಕರಣದ ಆಕ್ಷೇಪ ಅನ್ನೋದು ಸಾಲ್ವ್ ಆಯಿತು. ನಿಜವಾಗಲೂ ಜೀವನ ಸೃಷ್ಟಿ ಮಾಡ್ತಾನೆ ಅಂತ ಶಂಕರರು ಹೇಳಲಿಲ್ಲ, ವೇದವೂ ಹೇಳಲಿಲ್ಲ, ಯಾರೂ ಹೇಳಲಿಲ್ಲ. ಮಾಡೋದು ಪರಮಾತ್ಮನೇ. ನಚಗಿರಿನಿಧಿ ಸಮುದ್ರಾದಿಶು ನಾನಾ ವಿಧೇಶು ನಾಮರೂಪೇಶು ಜೀವಸ್ಯ ವ್ಯಾಕರಣ ಸಾಮರ್ಥ್ಯಮಸ್ತಿ. ಇದು ಮಾಡೋದಕ್ಕೆ ಜೀವನಿಗೆ ಆ ಸಾಮರ್ಥ್ಯವಿಲ್ಲ. ಏನಪ್ಪ? ಇವಾಗ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮವೇ, ಜೀವನ ಸೃಷ್ಟಿ ಮಾಡಿದ್ದು ಬ್ರಹ್ಮವೇ, ಮನಸ್ಸು ಬುದ್ಧಿ ಸೃಷ್ಟಿ ಮಾಡಿದ್ದು ಬ್ರಹ್ಮವೇ ಅಂತೆಲ್ಲ ಹೇಳಿದ್ಮೇಲೆ ಈ ಕಾರ್ಯಕಾರಣ ಅನ್ಯನರ್ಥದಲ್ಲಿ ಬರುವಂತಹದ್ದು ಇವೆಲ್ಲವೂ ಕಾರ್ಯವಾಗಿ ಅವ್ಯಕ್ತವಾಗಿದ್ದು ಬ್ರಹ್ಮದಲ್ಲೇ ಅಂತ ಹೇಳೋದು. ಹೌದು, ಜೀವರುಗಳು ಇದ್ದರು, ಜಗತ್ತು ಇತ್ತು, ಎಲ್ಲವೂ ಅವ್ಯಕ್ತವಾಗಿದ್ದೇ ಇದೆ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಂಬಿಡಿ. ಇಲ್ಲದೆ ಹೊಸದಾಗಿ ಉತ್ಪತ್ತಿ ಆಗುತ್ತೆ ಅಂತ ಹೇಳೋದು
ವೈಶೇಷಿಕರು ಹೇಳೋದು, ಗೊತ್ತಾಯ್ತಲ್ವಾ? ಈ ಸಾಧಾರಣ ಸೈಂಟಿಸ್ಟು ಅದನ್ನೇ ಹೇಳೋದು. ನಾವು ಪಾಯಿಂಟ್ ಔಟ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಇದ್ರ ಹೊತ್ತು ಗೊತ್ತಾಗೋಲ್ಲ. ನಾವು ಹೊಸದಾಗಿ ಮಾಲಿಕ್ಯೂಲ್ ಸೃಷ್ಟಿ ಮಾಡ್ತಾಯಿದ್ದೀವಿ ಅಂತಾರೆ. ಏನು ಮಾಡ್ತಾರೆ? ಮುಂಚೆನೇ ಇತ್ತಲ್ಲ ಅಲ್ಲೇ. ದೇ ಹ್ಯಾವ್ ನಾಟ್ ನೋಟಿಸ್ಡ್ ಇಟ್ ಅಷ್ಟೇ. ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತಲ್ಲ, ಪಾಯಿಂಟ್ ಔಟ್ ಮಾಡಿದ್ರೆ ತಿಳ್ಕೊತಾರೆ, ಗೊತ್ತಾಯ್ತಾ? ಆದ್ದರಿಂದ ಎಲ್ಲವೂ ಅವ್ಯಕ್ತವಾಗಿರೋದೇ ಬರೋದು. ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಯಾವುದು? ಇಷ್ಟು ದೊಡ್ಡ ಜಗತ್ತು, ಕೋಟಿ ಕೋಟಿ ಗಟ್ಟಲೆ ಜೀವರಾಶಿಗಳು ಆ ಬ್ರಹ್ಮದಲ್ಲಿ, ಕೋಟಿ ಅಲ್ಲಪ್ಪ, ಅಸಂಖ್ಯ, ಇನ್ಫೈನೆಟ್ಟು. ಏನಾದರೂ ಶಕ್ತಿ ಅಷ್ಟೇ ಮತ್ತೆ, ಗೊತ್ತಾಯ್ತಲ್ವಾ? ಅಂದರೆ ಏನು, ಬೀಜ ರೂಪದಲ್ಲಿದ್ದಾರೆ. ಇವಾಗ ಜೀವನಂತೂ ಇದ್ದೇ ಇರಬೇಕು, ಇಲ್ಲಿ ಹೋದರೆ ಪುನರ್ಜನ್ಮ ಬರೋಲ್ಲ. ಒಬ್ಬರೊಬ್ಬರ ಕರ್ಮ ಒಂದೊಂದು ಥರ ಇದೆ ಅಲ್ವಾ? ಅದಕ್ಕಾದ್ರೆ ಒಬ್ಬರು ಒಂದೊಂದು ಥರ ಇರ್ತಾರೆ. ಎಷ್ಟು ವ್ಯತ್ಯಾಸ ಅಂದರೆ ಒಬ್ಬರೊಬ್ರಿಗೂ ಅವ್ರ ಬೆವರ ವಾಸನೆಯೇ ಬೇರೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇದೆ. ಎಂಥ ವಿಚಿತ್ರ ಇದು, ಎಷ್ಟು ಸೂಕ್ಷ್ಮವಾಗಿರೋ ವಿಷಯ ಅಲ್ವಾ? ಆದ್ದರಿಂದ ಸರ್ವಶಕ್ತನಾಗಿರ್ತಕ್ಕಂಥ ಪರಮೇಶ್ವರನೇ ಇದನ್ನು ಮಾಡ್ತಾನೆ. ಆದರೆ ಈ ಜೀವನ ಮುಂಚೆನೇ ಇದ್ದರೂ ಕರ್ಮಕ್ಕೆ ಅನುಗುಣ ಜೀವನ ಕೊಟ್ಟ ಅಷ್ಟೇ. ಸ್ವಾಮೀಜಿ ಮೂರು ಹೇಳ್ತೀವಿ, ಜೀವ ಜಗತ್ತು ಬ್ರಹ್ಮ ಅಂತ ಹೇಳ್ತು. ಸೊ ಜೀವ ಇಸ್ ಕನೆಕ್ಟೆಡ್ ಟು ಬ್ರಹ್ಮ, ಜಗತ್ತು ಬ್ರಹ್ಮನಿಗೆ ಕನೆಕ್ಟ್ ಆಗಿದೆ. ಜೀವ ಮತ್ತು ಜಗತ್ತಿಗೆ ಏನಾದರೂ ಕನೆಕ್ಷನ್ ಇದೆಯಾ? ಹೇಗೆ ಅದು ಕನೆಕ್ಷನ್ ಇದೆಯಲ್ಲ, ಅದೇ ಇದು ಶರೀರ ಇಟ್ಕೊಂಡು ನಾನೇ ಅಂತ ಹೇಳೋದೇ ಕನೆಕ್ಷನ್ನು. ಆ ಕನೆಕ್ಷನ್ ಇರೋದ್ರನ್ನೇ ನಾವು ಸೃಷ್ಟಿ ಮಾಡಿದ್ದು. ಈ ಕನೆಕ್ಷನ್ನ ನಿರ್ವಹಿಸೋದಕ್ಕೋಸ್ಕರ ಸೃಷ್ಟಿ ಮಾಡೋದು. ಇದು ಯಾತಕ್ಕೆ ಮಾಡಬೇಕು ಅವನು? ಜೀವ ಅನ್ನೋದು ಒಂದು ಸ್ಟೇಜ್ ತನಕ ಜೀವ ಅನ್ನೋದು ಒಂದು ಸ್ಟೇಜ್ ತನಕ ಇರುತ್ತೆ. ಅವನು ನಾನೇ ತನ್ನ ಸ್ವಲ್ಪ ತಿಳ್ಕೊಂಡ ಮೇಲೆ ಜೀವ ಅಂತ ಇಲ್ಲ. ಹೌದು, ವ್ಯತ್ಯಾಸ ಬಂದಾಗ ಜೀವ ಕಾಣಿಸ್ಕೊಳ್ಳೋದು ಅಷ್ಟೇ. ಆದರೆ ಆಮೇಲೆ ಜೀವ ಇರೋಕ್ಕೆ ಸಾಧ್ಯನೇ ಇಲ್ಲ, ಜೀವನೇ ಇಲ್ಲ ಅಂತ. ಹೌದು, ನಿಜವೇ ಅದು ನಿಜ. ಅವನು ಮುಕ್ತಿ ಆಗ್ಬಿಡ್ತು. ಅವಾಗ ಆ ಜೀವ ಮುಕ್ತನಾಗ್ಬಿಟ್ಟ. ಆಮೇಲೆ ಅವನು ಶರೀರ ಕೊಡೋದಿಲ್ಲ, ಗೊತ್ತಾಯ್ತಲ್ವಾ? ಅವ್ನು ನೋಡ್ತಾ ಇರ್ತಾನೆ, ಅವ್ನು ಗೊತ್ತಲ್ಲ ಎಲ್ಲ ಕಡೆ ಇವನು. ಇವನು ಮುಕ್ತನಾಗ್ಬಿಟ್ಟ, ಇನ್ನು ಶರೀರ ಇಲ್ಲ ಅಂತ ಆಗುತ್ತೆ. ಆದರೆ ಮುಕ್ತರಾಗದೇ ಇರೋರು ಬೇಕಾದಷ್ಟು ಜನ ಇದ್ದೇ ಇದ್ದಾರಲ್ಲ, ಅವ್ರಿಗೋಸ್ಕರ ಮಾಡಬೇಕಾಗುತ್ತೆ. ಸೂರ್ಯ ಚಂದ್ರಮಸೌ ಧಾತ ಯಥಾ ಪೂರ್ವಮ ಕಲ್ಪಯತ್ ದಿವಂಚ ಪೃಥಿವೀಂಚ ಅಂತರಿಕ್ಷಮಥೋ ಸುವಃ. ಯಥಾಪೂರ್ವಂ ಅಂದರೆ ಏನರ್ಥ? ಹಿಂದಿನ ಸೃಷ್ಟಿನಲ್ಲಿ ಹೇಗಿತ್ತು ಹಾಗೇ ಆಗುತ್ತೆ ಅಂತಿದೆ. ಮೈಕ್ರೋಸ್ಕೋಪ್ ಮುಕ್ತಿ ದೃಷ್ಟಾಂತಕ್ಕೆ ಅಲ್ಲಿ ಹೇಳಿದ್ದು ಅಷ್ಟೆ. ಆಗ ಬುದ್ಧಿ ಇರಬೇಕಲ್ಲ ನೋಡಿ, ಅದಕ್ಕೆ ವ್ಯತ್ಯಾಸ ನೀವೇ ನೋಡಿ. ಮೈಕ್ರೋಸ್ಕೋಪ್ ಬುದ್ಧಿ ಇಲ್ಲ, ಅಲ್ಲಿ ಮನಸ್ಸು ಬುದ್ಧಿ ಬೇಕಲ್ಲ ಜೀವನಿಗೆ, ಅದನ್ನು ತಯಾರು ಮಾಡಿದವನು. ಒಟ್ಟಾರೆ ಗಮನಿಸಿದ್ರೆ ಮೊದಲು ನಾವು ಜೀವನವು ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ತಗೊಂಡ್ವಿ. ಆಮೇಲೆ ಬ್ರಹ್ಮವು ಜೀವನಿಗಿಂತ ಬೇರೆ ಅಂತ ಸ್ಟೇಟ್ಮೆಂಟ್ ತಗೊಂಡ್ವಿ. ಆಮೇಲೆ ಒಂದಷ್ಟು ಆಕ್ಷೇಪಗಳನ್ನ ವಿಮರ್ಶೆ ಮಾಡಿದ್ವಿ. ಇಲ್ಲಿ ಬರೋ ಆಕ್ಷೇಪಗಳಿಗೆ ಒಂದು ಸ್ಟೇಟ್ಮೆಂಟು ಆಕ್ಷೇಪಕ್ಕೆ ಸಪೋರ್ಟಿವ್ ಆಗಿರುತ್ತೆ, ಇನ್ನೊಂದು ಸ್ಟೇಟ್ಮೆಂಟು ಆ ಆಕ್ಷೇಪನ ಹೊಡೆದಾಕೋ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಬರೋ ಆಕ್ಷೇಪಗಳಿಗೆಲ್ಲ ಅದು ಹೊಡೆದಾಕುವಂತ ಸ್ಟೇಟ್ಮೆಂಟ್ ಸೆಲೆಕ್ಟಿವ್ ಆಗಿ ನೀವು ತಗೊಂಡು ಹೊಡಿತಾ ಇದ್ದೀರಾ ಅನ್ನೋದೇ ಒಂದು ಆಕ್ಷೇಪ ಆಗೋದಿಲ್ಲ. ಆಗಲ್ಲ. ಇಲ್ಲೇನೆಂದರೆ ಅವನು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಬರ್ತಾರೆ ಪ್ರಶ್ನೆಗಳು. ಇದು ಎತ್ತಿರೋದು ಜನ ಸಾಧಾರಣವಾಗಿ ದ್ವೈತವನ್ನೇ ನಂಬಿರೋರು ಈ ಪ್ರಶ್ನೆಗಳು ಕೇಳ್ತಾರೆ, ಗೊತ್ತಾಯ್ತಲ್ವಾ? ಸಹಜ ಅದು. ಯಾಕೆಂದರೆ ಕೇಳಬೇಕಾದ್ರೆ ಏನು ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿದೆಯಲ್ಲ ಅಂತ ಅನಿಸುತ್ತೆ. ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಇಲ್ಲ ಅಂತ ತೋರಿಸ್ಬೇಕು. ಆದರೆ ಇದು ಯಾರೋ ಶಂಕರಾಚಾರ್ಯ ಮಾಡಿರೋ ಕಲ್ಪನೆ ಏನಲ್ಲ, ಶಾಸ್ತ್ರವೇ ಇದೆ. ಯಾಕೆ ಏನು ಹೇಳಿದೆ? ಸದೇವ ಸೌಮ್ಯತಮಗ್ರಾಸಿ ಏಕಮೇವಾ ದ್ವಿತೀಯಂ. ಇದೆಲ್ಲ ಮುಂಚೆ ಒಂದೇ ಒಂದಾಗಿತ್ತು,
ಆಮೇಲೆ ವಿಂಗಡವಾಯಿತು ಅಂತ ತಾನು ಹೇಳಿರೋದು. ಆದರೆ ಇದೊಂದು ಬ್ರಹ್ಮಕ್ಕಿಂತ ಬೇರೆಲ್ಲ ಅಂತ ಶ್ರುತಿ ಹೇಳ್ತಾ ಇದೆ ಅಂತ ಆಯ್ತಲ್ಲ. ಆದ್ದರಿಂದ ಕಾರ್ಯದೃಷ್ಟಿಯಿಂದ ನೋಡಿ ತಿಳ್ಕೊಂಡಾಗ ವಿಷಯಗಳು ಒಂಥರ ಇರುತ್ತೆ, ಕಾರ್ಯದೃಷ್ಟಿನಲ್ಲೇ ನೋಡಿ ತಿಳ್ಕೊಂಡಾಗ ಇನ್ನೊಂದು ಥರ ಇರುತ್ತೆ. ನೀವು ಕಾರ್ಯದೃಷ್ಟಿನಲ್ಲೇ ನೋಡಿ ತಿಳ್ಕೊಂಡಿರೋದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀರಾ, ನೀವು ಇನ್ನೊಂದು ನೋಡಿಲ್ಲ, ಅದು ದೋಷ ಅಷ್ಟೆ. ಗೊತ್ತಾಯ್ತಲ್ಲ? ಡೆಫಿನಿಷನ್ ಏನಪ್ಪ? ಇವಾಗ ನೀವೇ ನಿಮ್ಮ ಡೆಫಿನಿಷನ್ ನೀವು ಹೇಳಿ. ಊಟ ಮಾಡ್ತೀನಿ, ತಿಂತೀನಿ, ಯೋಚನೆ ಮಾಡ್ತೀನಿ, ಓಡಾಡ್ತೀನಿ, ಸುಖವಾಗಿದ್ದೀನಿ, ದುಃಖವಾಗಿದ್ದೀನಿ ಅಂತ ಹೇಳ್ತಿರಲ್ಲೋ, ಇವನೇ ಜೀವ. ಈ ರಿಯಾಕ್ಷನ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇವಾಗ ನಾನು ಹೇಳ್ತಾ ಇರೋದೇನು, ನಾನು ಊಟ ಮಾಡಿದೆ ಅಂತ ಹೇಳೋನು ಜೀವನು, ರಿಯಾಕ್ಷನ್ ಬಗ್ಗೆ ಒದ್ದೆ ನಾನು ಹೇಳಿಲ್ವಲ್ಲ. ನೀವು ರಿಯಾಕ್ಷನ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ರಿಯಾಕ್ಷನ್ ಮನಸ್ಸಲ್ಲಿ ಇಟ್ಕೋಬೇಡಿ. ಜೀವನು ಅಂದರೆ ನಾನು ಊಟ ಮಾಡೋನು, ನಾನು ಯೋಚನೆ ಮಾಡೋನು, ನಾನು ಕೆಲಸ ಮಾಡೋನು ಅಂತಿದ್ದಾನಲ್ಲ ಅವನು. ನನ್ನ ಸ್ವರೂಪವನ್ನು ತಿಳ್ಕೊಳ್ಳದೇನೆ, ನನ್ನ ಸ್ವರೂಪ ಏನು ಅಂತ ತಿಳ್ಕೊಳ್ಳದೇನೆ ಅಭ್ಯಾಸ ಮಾಡಿಕೊಂಡು ವ್ಯವಹರಿಸ್ತಾ ಇರೋದೇ ಜೀವನ. ಅಷ್ಟೇ ಅಷ್ಟೇ. ಇವಾಗ ಅಧ್ಯಾಸ ಯಾಕೆ ತಿರಬೇಕು, ಅದನ್ನು ಬಿಡಿಸೋವಾಗ ಮಾಡೋದು. ಇವಾಗ ಅಧ್ಯಾಸ ಬಗ್ಗೆ ಹೇಳಬಾರ್ದು. ಜೀವನ ಅಂದರೆ ಯಾರು? ಕರ್ತ ಭೋಕ್ತ ಜ್ಞಾತ ಅಂದ್ಕೊಂಡಿರೋನು. ಯಾವಾಗಲೂ ನೋಡಿ, ಒಂದು ನಿಯಮ ತಿಳ್ಕೊಳ್ಳಿ, ಪ್ರಶ್ನೆ ಎಷ್ಟಿದೆಯೋ ಅದಕ್ಕೆ ಸರಿಯಾಗಿ ಟಕ್ಕಂತ ಉತ್ತರ ಕೊಟ್ಟರೆ ಎಲ್ರಿಗೂ ಅರ್ಥವಾಗೋದು. ನೀವು ಅದು ಬಿಟ್ಟು ಅಲ್ಲಿ ಇಲ್ಲಿ ಕೆಲವೆಲ್ಲ ಪದಗಳು ಉಪಯೋಗಿಸಿದ್ರೆ ಅರ್ಥವಾಗಲ್ಲ. ಇವಾಗ ಅದೇ ವಿಷಯ ತಿರಬೇಕಾಗಿಲ್ಲ. ಯಾಕೆ ತಿರಬೇಕು? ಜೀವ ಅಂತ ಹೇಳಬೇಕಷ್ಟೆ. ಜೀವ ಅಂತ ಏನು ಅಂತ ಕೇಳಿದ್ರು ಹೇಳಿಬಿಟ್ರೆ ಸರಿ, ಆಮೇಲೆ ಬರುತ್ತೆ ಮುಂದಿನ ಪ್ರಶ್ನೆ ಮುಂದಕ್ಕೆ. ಗೊತ್ತಾಯ್ತಾ? ಬೇಡ, ಈ ವ್ಯವಹಾರದಲ್ಲೇ ಗೊತ್ತಲ್ಲ, ಬಿಡಿಸೋದಕ್ಕೋಸ್ಕರ ಇರೋದದು. ಇಲ್ಲಿ ನಾನು ಕರ್ತ ಜ್ಞಾತ ಭೋಕ್ತ ಅಂತ ಗೊತ್ತಿದೆ, ಅದೇ ಜೀವಲಕ್ಷಣಗಳು. ಅಲ್ಲಿ ಮುಗೀತು. ನಾನು ಜೀವತನ್ನು ಬಿಡಿಸ್ಕೋಬೇಕು ಅಂತ ಯಾವನಾದರೂ ಪ್ರಯತ್ನ ಪಟ್ಟು ಅವನಿಗೆ ಅಧ್ಯಾಸ ಹೇಳೋದು. ಗೊತ್ತಾಯ್ತಲ್ಲ? ಇಲ್ಲಿ ನಿಲ್ಲಿಸ್ಕೋಣ. ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ